ನಮಸ್ತೆ ಎಲ್ರಿಗೂ ಟಿವಿ9 ನ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ನಮ್ಮ ಟಿವಿ9 ನ ಫೇಸ್ಬುಕ್ ಲೈವ್ ನ ಪ್ರಮುಖ ವಿಚಾರ ಅಂತ ಅಂದ್ರೆ ಪ್ರಮುಖವಾಗಿ ಜನಸಾಮಾನ್ಯರು, ಅದರಲ್ಲೂ ಠೇವಣಿದಾರರು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ಅಥವಾ ಈ ಬ್ಯಾಂಕ್ಗಳ ಮೇಲೆ ಒಂದು ರೀತಿ ನಂಬಿಕೆಯನ್ನೇ ಕಳ್ಕೊಳ್ಬೇಕಾದಂತ ಸಂದರ್ಭ ಬಂದ್ಬಿಟ್ಟಿದೆ. ಯಾಕೆ ಇಂತಹ ಸಂದರ್ಭ ಬಂದಿದೆ? ಸಾಮಾನ್ಯವಾಗಿ ಜನ ತಮ್ಮ ಜೀವಮಾನವಿಡೀ ಕಷ್ಟಪಟ್ಟು ದುಡಿದಂತಹ ಹಣವನ್ನ ಠೇವಣಿ ರೂಪದಲ್ಲಿ, ಅದು ಸೇವಿಂಗ್ಸ್ ಬ್ಯಾಂಕೋ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲೋ ಹಣವನ್ನ ಬ್ಯಾಂಕ್ನಲ್ಲಿಟ್ಟು ಒಂದಷ್ಟು ಇಂಟ್ರೆಸ್ಟ್ ಅನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಆಮೇಲೆ ಇನ್ನೊಂದಷ್ಟು ಸಂದರ್ಭದಲ್ಲಿ ಈ ಸೇವಿಂಗ್ ಬ್ಯಾಂಕ್ ಅಂದ್ರೆ ಅವತ್ತಿನ ಖರ್ಚನ್ನು ಅವತ್ತಿನ ದುಡಿಮೆಯನ್ನ ಬ್ಯಾಂಕ್ ಅಕೌಂಟ್ ನಲ್ಲಿಟ್ಟು ಇನ್ಯಾವತ್ತಾರು ಬೇಕಾದಂತ ಸಂದರ್ಭದಲ್ಲಿ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಹಜವಾಗಿ ಒಂದಷ್ಟು ಪ್ಲಾನಿಂಗ್ಸ್ ಗಳಿರುತ್ತೆ. ಬಟ್ ಅದಕ್ಕೂ ಕೂಡ ನಾವೀಗ ಹಿಂದೂ ಮುಂದೆ ನೋಡ್ಬೇಕಾಗಿದೆಯಾ ಅನ್ನುವಂತ ಆತಂಕ ಶುರುವಾಗಿರುವಂತ ಸಂದರ್ಭ. ಯಾಕಂತಾದ್ರೆ ಕೆಲವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಕೂಡ ಸೇರಿದ ಹಾಗೆ ಇನ್ನಿತರ ಪ್ರೈವೇಟ್ ಬ್ಯಾಂಕ್ಸ್ಗಳು, ಜೊತೆಗೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇತರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಾಗಿರ್ಬೋದು, ಒಂದಾದ ನಂತರದಲ್ಲಿ ಒಂದು RBI ನ ಕೆಂಗಣಿ ಗುರಿ ಆಗ್ತಾ ಇರುವಂತದ್ದು, ಅಥವಾ RBI ಅವುಗಳನ್ನ ಮಾನಿಟರ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಸರಿಯಾಗಿ ಈ NPA ನ ಫಾಲೋ ಮಾಡಿಲ್ಲ, ಈ ತರ ಅಂತದ್ದೆಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತದ್ದು ಜನರಲ್ಲಿ ಆತಂಕ ಹುಟ್ಟಿಸ್ತಾ ಇದೆ. ನಾವು ಎಕ್ಸಾಂಪಲ್ ತೆಗೆದುಕೊಳ್ಬಹುದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಯೆಸ್ ಬ್ಯಾಂಕ್ ಆಗಿರ್ಬೋದು, ಇದೀಗ ಲಕ್ಷ್ಮೀ ವಿಲಾಸ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಸಮಸ್ಯೆಯೂ ಕೂಡ ಇದು ಬಹಳ ಏನು ದೊಡ್ಡ ಮಂದಿಗಿಂತ ಈ ಮಿಡ್ಲ್ ಕ್ಲಾಸ್ ಜನರು ಯಾರ್ಯಾರು ಹಣ ಇಟ್ಟಿರ್ತಾರಲ್ಲ ಅವರಿಗೆ ದೊಡ್ಡ ಸಮಸ್ಯೆಗಳನ್ನ ತಂದೊಡ್ತಾ ಇರುವಂತದ್ದು. ಅದೆಲ್ಲದರ ಜೊತೆಗೆ ನಾವು ಈ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, IMA ಆಗಿರ್ಬೋದು, ಅಮಾನತ್ ಬ್ಯಾಂಕ್ ಆಗಿರ್ಬೋದು, ಆಮೇಲೆ ಈಗ ಈ ಮಲೈಕಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ಹೀಗೆ ಪ್ರತಿಯೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲೂ ಕೂಡ ಒಂದಲ್ಲ ಒಂದರ ಅಂತ ಸಮಸ್ಯೆಗಳು ಕಾಲಾನಂತರದಲ್ಲಿ ಕೇಳ್ಬರ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದಷ್ಟು ಬ್ಯಾಂಕ್ಗಳು ಜೊತೆಗೆ ಕೋಆಪರೇಟಿವ್ ಸೊಸೈಟಿಗಳು ಬಹಳ ಚೆನ್ನಾಗಿ ಗ್ರಾಹಕರ ಮನ್ನಣೆಯನ್ನ ಗಳಿಸಿರುವಂತದನ್ನು ಕೂಡ ನಾವು ಗಮನಿಸಿದ್ದೀವಿ. ಬಹಳ ಚೆನ್ನಾಗಿ ಲೆಕ್ಕಪತ್ರವನ್ನ ಮೇಂಟೈನ್ ಮಾಡ್ತಾ ಇರುವಂತದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾದ್ರೆ ಯಾಕೆ ಈ ತರನಂತ ಸಮಸ್ಯೆಗಳಾಗ್ತಾ ಇದೆ? ಈ ಸಮಸ್ಯೆಗಳಾಗ್ತಾ ಇರುವಂತದ್ದು ಈ ಮಿಡ್ಲ್ ಕ್ಲಾಸ್ ಮಂದಿ ತೆಗೆದುಕೊಂಡಿರುವಂತಹ ಲೋನ್ ನಿಂದನೋ ಅಥವಾ ಈ ಫಾರ್ಮರ್ಸ್ ಲೋನ್ ನಿಂದನೋ ಅಲ್ಲ. ಈ ದೊಡ್ಡ ಮಂದಿ ತೆಗೆದುಕೊಂಡಿರುವಂತಹ ಲೋನ್ಗಳಿರುತ್ತವಲ್ಲ, ಬಿಸ್ನೆಸ್ ಲೋನ್ಗಳು, ಇವುಗಳನ್ನ ಅವರು ಸರಿಯಾಗಿ ಸೆಟಲ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಇವರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ಅಂತ ಅದನ್ನ ಕನ್ಸಿಡರ್ ಮಾಡ್ಬಿಡ್ತಾರೆ. ಅದು ಸರಿಯಾಗಿ ಲೋನ್ ರಿಕವರಿ ಆಗೋದಿಲ್ಲ. ಹಿಂಗಾಗಿ ಈ ಡೆಪಾಸಿಟರ್ಸ್ ಮೇಲೂ ಕೂಡ ಇದೆಲ್ಲವೂ ಸಮಸ್ಯೆಗಳಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ. RBI ಅನಂತರದಲ್ಲಿ ರೂಲ್ಸ್ ತಂದ್ಬಿಡುತ್ತೆ, ಇಲ್ಲ ತಿಂಗಳಿಗೆ ಓರ್ವ ಡೆಪಾಸಿಟರ್ 10,000 ರೂಪಾಯಿ ಮಾತ್ರ ಡ್ರಾ ಮಾಡ್ಕೊಳ್ಬಹುದು, ಅದಕ್ಕಿಂತ ಹೆಚ್ಚಿನ ಹಣ ಡ್ರಾ ಮಾಡ್ಕೊಳಂಗಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ನಮ್ಮ ಮೇಲೆ ಯಾಕೆ ಹೊರೆ? ನಮ್ಮ ಹಣ ನಾವು ಪಡ್ಕೊಳ್ಳೋದಕ್ಕೆ ಯಾಕೆ ಈ ತರಣ ಅಂತ ಸಮಸ್ಯೆಗಳು, ಈ ತರಣ ಅಂತ ಪ್ರಶ್ನೆಗಳು ಬರುತ್ತೆ. ಹೀಗಾಗಿನೇ ಸಾಮಾನ್ಯ ಮಂದಿ ಇಲ್ಲಿ ಹಣವನ್ನ ಡೆಪಾಸಿಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ತರಣ ಅಂತ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿರ್ಬೋದು ಅಥವಾ ಬ್ಯಾಂಕ್ ಗಳಿರ್ಬೋದು, ಯಾವ ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು? ನಾವು ಇಡುವಂತ ಹಣ ಇರುತ್ತಲ್ವಾ, ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ಗಳಾಗಿರ್ಬೋದು, ಅಥವಾ ಈ ತರದ ಕೋಆಪರೇಟಿವ್ ಸೊಸೈಟಿಗಳು, ಅದರಲ್ಲಿ ಎಷ್ಟು ಸೇಫ್? ಅಕಸ್ಮಾತ್ ಈ ತರದ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ನಾವು ನಮ್ಮ ಹಣವನ್ನ ವಾಪಸ್ ಪಡೆಯೋದು ಹೇಗೆ? ಕಾನೂನಾತ್ಮಕವಾದಂತಹ ಹಾದಿಗಳು ಏನಿರುತ್ತೆ? ಇದೆಲ್ಲದರ ಬಗ್ಗೆನೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಒಬ್ರು ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗಿನ, ಈ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗಿನ ತಜ್ಞರು ಕೂಡ ಜಾಯಿನ್ ಆಗ್ತಾರೆ. ಅದರ ಜೊತೆಗೇನೆ ನಮ್ಮ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂತ ವಿವೇಕ್ ಮಲ್ಯ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಜೊತೆಗೆ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಫ್ರಮ್ ಆಸ್ಟ್ರೇಲಿಯಾ ಜೊತೆಗೆ USA. ಇವರು ಈ ತರಣ ಅಂತ ಬಹಳಷ್ಟು ಸಮಸ್ಯೆಗಳು ಕಂಡು ಬಂದಿರುವಂತಹ ಕಂಪನಿಗಳನ್ನ, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೂಡ ಇವರೆಲ್ಲ ಗಮನಿಸಿರುವಂತಹ ಕಾರಣದಿಂದಾಗಿ, ಅದನ್ನು ಮ್ಯಾನೇಜ್ ಮಾಡಿರುವಂತಹ ಕಾರಣದಿಂದಾಗಿ ಬಹಳ ನಾವು ಜನಸಾಮಾನ್ಯರು ನಮ್ಗೆ ಅರ್ಥವಾಗುವಂತ ರೀತಿಯಲ್ಲಿ ನಮ್ಮ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವಿವೇಕ್ ಮಲ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕರೆಕ್ಟ್ ಆಗಿ ಕೇಳಿಸ್ತಿದೆ ಸರ್. ಸರ್, ಈಗ ಜನರಲ್ಲಿ ಒಂದ್ ರೀತಿ ಗೊಂದಲ, ಆತಂಕದ ಸಂದರ್ಭ. ಬೇರೆ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಕೂಡ ಈ RBI ಹೊಸ ರೂಲ್ಸ್ ಅನ್ನ ತಂದು ಹಣವನ್ನ ಡ್ರಾ ಮಾಡ್ಕೊಳ್ಳದೆ ಇರುವಂತಹ ಸನ್ನಿವೇಶ ಬಂದಿರುವಂತದ್ದಾಗಿರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಿಗೆ ಸಂಬಂಧಪಟ್ಟಂತ ಕೋಆಪರೇಟಿವ್ ಬ್ಯಾಂಕ್ಗಳ ವಿಚಾರ ಆಗಿರ್ಬೋದು, ಅಥವಾ ಈ IMA ಅಮಾನತ್, ಇದನ್ನೆಲ್ಲ ನಾವು ನಂತರದ ಹಂತದಲ್ಲಿ ಮಾತಾಡೋಣ. ಬಟ್ ಈಗ ಈ ಬ್ಯಾಂಕ್ ಸಂಬಂಧಪಟ್ಟ ಹಾಗಿನ ಸಮಸ್ಯೆಗಳು ಯಾವ ಕಾರಣಕ್ಕಾಗಿ ಇತ್ತೀಚೆಗೆ ಹೆಚ್ಚಾಗಿ ಉಲ್ಬಣ ಆಗ್ತಾ ಇದೆ? ಇದರಿಂದ ಜನಸಾಮಾನ್ಯರು, ಸಾಮಾನ್ಯ ಠೇವಣಿದಾರರು ಏನಾದ್ರು ಸಮಸ್ಯೆಯನ್ನ ಅನುಭವಿಸಬೇಕಾಗುತ್ತಾ ಸರ್? ಓಕೆ, ಈಗ 3 ವಿಷಯ. ಒಂದು, ನಾವು ಬ್ಯಾಂಕ್ ಅಲ್ಲಿ ಹಣವನ್ನ ಜಮಾಯಿಸಬೇಕಾದ್ರೆ 2 ರೀತಿಯಲ್ಲಿ ಜಮಾಯಿಸಬಹುದು. ಒಂದು ಸಿಂಪಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಹೌದು. ಆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವುದೇ ತರಹದ ಆತಂಕ ಇರಬಾರದು. ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನಮ್ಮ ಹತ್ರ 1 ಲಕ್ಷ ಇದೆ, 2 ಲಕ್ಷ ಇದೆ, 3 ಲಕ್ಷ ಇದೆ ಅಂತ ಹೇಳಿದ್ರೆ ಯಾವುದೇ ತರದ ಆತಂಕ ಇರಬಾರ್ದು ಜನರಲಿ. ಹೌದು. ಅದೇನಾಗುತ್ತೆ, ನಾರ್ಮಲ್ ಪ್ರಾಸೆಸ್ ಅಲ್ಲಿ ಇವಾಗ ನೋಡಿ, RBI 25,000 ದಿನಕ್ಕೆ ವಿಡ್ರಾಲ್ ಅಂತ ರೆಸ್ಟ್ರಿಕ್ಷನ್ ಮಾಡಿದ್ರೇನು ಪರವಾಗಿಲ್ಲ.
ಒಂದು ವಾರದಲ್ಲಿ 2 ವಾರದಲ್ಲಿ ನಾವು ಅದನ್ನ ರಿಕವರ್ ಮಾಡ್ಕೋಬಹುದು. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದರಲ್ಲಿ ನಮಗೆ ಅಷ್ಟೊಂದೇನು ಕಷ್ಟ ನಾವು ಜನಸಾಮಾನ್ಯರು ಏನೋ ಫೇಸ್ ಮಾಡ್ಬೇಕಾಗಿ ಬರಲ್ಲ. ಎರಡನೇದು ಮೋರ್ ಇಂಪಾರ್ಟೆಂಟ್, ಇವಾಗ ಠೇವಣಿ ಇಡ್ತೀವಿ ನಾವು. ನಮ್ಮ ಜೀವನದ ಎಲ್ಲ ಕಷ್ಟಪಟ್ಟು ದುಡಿದಿರುವಂತ ಹಣವನ್ನ ಒಂದು ಠೇವಣಿ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟಾಗ ಸ್ವಲ್ಪ ಮುಂಜಾಗ್ರತೆಯನ್ನ ನಾವು ಆಸ್ ಅ ಠೇವಣಿದಾರರಾಗಿ ಇದು ಒಂದ್ ಸ್ವಲ್ಪ ಈಗ ಈ ಪರಿಸ್ಥಿತಿಯಲ್ಲಿ ನಾವು ಒಂದ್ ಸ್ವಲ್ಪ ಜೋಪಾನಾಗಿರ್ಬೇಕು. 2-3 ವಿಷಯ ಹೇಳ್ತೀನಿ. ನಮ್ಮ ಕಾನೂನು ಇಷ್ಟು ವರ್ಷದಲ್ಲಿ ಈಗ ಸಾಲ ಕೊಡೋನಿರ್ತಾನಲ್ಲ ಅವನ ವಿರುದ್ಧವಾಗಿರುತ್ತೆ. ಯಾಕಂದ್ರೆ ನಾವು ಚಲನಚಿತ್ರ ನೋಡ್ತಾ ಇರ್ತೀವಿ ಹಳೇದು, ಸಾಲ ತಗೊಂಡವನ ಮೇಲೆ ದಬ್ಬಾಳಿಕೆ ಆಗೋದು ಮತ್ತೆ ಬಡ್ಡಿ ಮತ್ತೆ ಚಕ್ರ ಬಡ್ಡಿಯ ಈ ಏನಂದ್ರೆ ಈ ಸರ್ಕಲ್ ಇರುತ್ತಲ್ಲ, ವಿಶಿಯಸ್ ಸರ್ಕಲ್ ಅಂತ ಹೇಳ್ತೀವಲ್ಲ, ಅದನ್ನ ತಡಿಯಕ್ಕೆ ಇರುವಂತ ಕಾನೂನುಗಳು ಹಿಸ್ಟಾರಿಕಲಿ ಇಂಡಿಯಾಲಿ ನಮ್ಮ ದೇಶದಲ್ಲಿ. ಈಗ ಹೊಸದಾಗಿರುವಂತ ನಮ್ಮ ಪರಿಸ್ಥಿತಿ ಏನ್ ಬರ್ತಾ ಇದೆ ಅಂತ ಅಂದ್ರೆ, ನಾವು ಸಾಲ ತಗೊಂಡವರಲ್ಲ, ನಾವು ನಮ್ಮ ಠೇವಣಿಯನ್ನ ಬ್ಯಾಂಕ್ ಅಲ್ಲಿ ಇಟ್ಟವರು. ಇದಕ್ಕೆ ತಕ್ಕ ಹಾಗೆ ಕಾನೂನು ಇನ್ನೂ ಏನೋ ಆ ಪ್ರೋಗ್ರೆಷನ್ ಇದೆಯಲ್ಲ, ನ್ಯಾಚುರಲ್ ಪ್ರೋಗ್ರೆಷನ್ ಇನ್ನೂ ಬಂದಿಲ್ಲ. ಈಗ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಇಟ್ರೆ ಇನ್ವೆಸ್ಟರ್ ಪ್ರೊಟೆಕ್ಷನ್ ಲಾಸ್ ಅಂತ ಏನು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇರುತ್ತಲ್ಲ, ಅದರ ಕಾನೂನು ಬಹಳ ಸ್ಟ್ರಿಕ್ಟ್ ಸ್ಟ್ರಿಂಜೆಂಟ್, ಮತ್ತೆ ಅದರಿಂದ ಬರ್ಲಿಕ್ಕೆ ಪ್ರಮೋಟರ್ಗಳಲ್ಲಿ ಅಷ್ಟು ಶಕ್ತಿನೂ ಇರೋದಿಲ್ಲ, ತಾಕತ್ತು ಇರೋದಿಲ್ಲ, ಮತ್ತೆ ಕಾನೂನಿನ ಏನು ಜೋರ್ ಏನಿರುತ್ತಲ್ಲ ಅದು ಪೆಟ್ಟು ಜೋರ್ ಬೀಳುತ್ತೆ. ಆದ್ರೆ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ನಾವೇನಾಗಿದೆ, ನಾವು ಬ್ಯಾಂಕ್ ಮೇಲೆ ಡಿಪೆಂಡೆಂಟ್ ಆಗ್ಬಿಡ್ತೀವಿ. ಈಗ ನಮ್ಮ ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಇದೆ. ನಮ್ಮ ಠೇವಣಿ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಬ್ಯಾಂಕು ಅಥವಾ ಇನ್ಶೂರೆನ್ಸ್ ಕಂಪನಿ ಅವ್ರು ಎಲ್ಲಿ ಇನ್ಶೂರೆನ್ಸ್ ಮಾಡಿರ್ತಾರೋ ಅವರು ಕೊಡ್ಲೇಬೇಕು ಅಂತ ಕಾನೂನು ಇದೆ. ಆದ್ರೆ ಅದು ಯಾವಾಗ ಬರೋ ದುಡ್ಡು? ಬ್ಯಾಂಕ್ ಬಂದಾಗ, ಅಂದ್ರೆ ಲಿಕ್ವಿಡೇಷನ್ ಆದಾಗ, ಬಾಗಿಲ್ ಮುಚ್ಚಿ ಕಾನೂನು ರೀತಿ ಎಲ್ಲ ಅವರ ಪ್ರೊಸೀಜರ್ ಎಲ್ಲ ಮುಗಿದಾದ್ಮೇಲೆ 5 ಲಕ್ಷ ನಮ್ಗೆ ಬರುತ್ತೆ. 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ 5 ಲಕ್ಷ ರೂಪಾಯಿಗಿಂತ ಕಡಿಮೆ ಡೆಪಾಸಿಟ್ ಇದ್ದವ್ರಿಗೆ ಮಾತ್ರ ಇದು ಅನ್ವಯ. ಒಂದು ಬ್ಯಾಂಕ್ ಅಲ್ಲಿ 5 ಲಕ್ಷ ಲಿಮಿಟ್. ನಾವು 4 ಬ್ರಾಂಚ್ ಅಲ್ಲಿ 5 ಲಕ್ಷ ಇಟ್ಕೊಂಡ್ ಬಂದ್ರೇನು ಒಂದೇ ಬ್ಯಾಂಕ್ ಅಲ್ಲಿ 5 ಲಕ್ಷ ಲಿಮಿಟ್. ಸೊ ನಾವು 4 ಬ್ಯಾಂಕ್ ಅಲ್ಲಿ 5 ಲಕ್ಷ ಇಟ್ರೆ 20 ಲಕ್ಷ ಆಗುತ್ತೆ ಲಿಮಿಟ್. ಸೊ ನಾವು ಮುಂಜಾಗ್ರತೆ ಇಟ್ಕೊಂಡು ಠೇವಣಿ ಇಡಬೇಕಾದ್ರೆ ಎಷ್ಟು ಇಡಬೇಕು, ಎಲ್ಲಿ ಇಡಬೇಕು, ಯಾವ ತರ ಬ್ಯಾಂಕ್ ಅಲ್ಲಿ ಇಡಬೇಕು. ಈಗ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ. ನಾನು ಅದನ್ನ ಒಳ್ಳೆ ಬ್ಯಾಂಕ್ ಅಂತ ನನ್ನ ನಂಬಿಕೆ. ಯಾಕಂದ್ರೆ ಇಟ್ ಇಸ್ ಮೆಜಾರಿಟಿ ಓನ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಇವಾಗ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಲಿ, ಆಲ್ ಆಫ್ ದೆಮ್ ಹ್ಯಾವ್ ಏನನ್ನೋದಕ್ಕೆ ಸಾವರಿನ್ ಗ್ಯಾರಂಟಿ ಅಂತ ಒಂದು ಇಂಪ್ಲಿಸಿಟ್ ಆಗಿರುತ್ತೆ. ಅಂದ್ರೆ ಭಾರತ ಸರ್ಕಾರ ಅದನ್ನ ಇದು ಏನೋ ಕಷ್ಟದಲ್ಲಿ ಬರುವ ಪರಿಸ್ಥಿತಿ ಬಂದ್ರೆ ಮುಂದಾಗಿ ಅದನ್ನ ಬೇಲ್ಔಟ್ ಮಾಡೋದು ಇದು ಕಾನೂನಲ್ಲಿ ಅವರಿಗೆ ಪವರ್ಸ್ ಇರುತ್ತೆ. ಆದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ನಾವು ಒಂದ್ ಸ್ವಲ್ಪ ಮುಂಜಾಗ್ರತೆಯನ್ನ ವಹಿಸಬೇಕು. ಇಂಟ್ರೆಸ್ಟ್ 1%, 0.5%, 2% ಜಾಸ್ತಿ ಕೊಟ್ರೆ ಒಂದ್ಸತಿ ಯೋಚನೆ ಮಾಡಿ ಬ್ಯಾಂಕಿನ ಶಕ್ತಿ ನೋಡಿ, ಬ್ಯಾಂಕಿನ ಪರ್ಫಾರ್ಮೆನ್ಸ್ ನೋಡಿ ನಾವಿಡೋದು ಒಳ್ಳೇದು. ನಮಗೆ ಗೊತ್ತಾಗಲ್ಲ, ನಾವು ಜನಸಾಮಾನ್ಯರು, ನಮಗೆ ಗೊತ್ತಾಗಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ ಒಂದ್ 4 ಜನ ಕೇಳಿ ಇಡೋದು ಒಳ್ಳೇದು. ನಂಬಿಕೆ ಇಟ್ಕೊಂಡು ನಾವು ಕೈ ಸುಟ್ಕೊಳ್ಳೋ ಬದಲು ಒಂದ್ 4 ಜನ ಕೇಳಿ ತಿಳಿದು ಒಂದು ಡಿಸಿಷನ್ ಮಾಡೋದು ಒಳ್ಳೇದು ಅಂತ ಕಾಣುತ್ತೆ ಈಗಿನ ಪರಿಸ್ಥಿತಿಲಿ. ಸರ್, ಇನ್ನೊಂದು ವಿಚಾರ, ಈ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಂತ ಬ್ಯಾಂಕ್ಗಳು ಬಹಳಷ್ಟು ದಶಕಗಳಿಂದ ಬಹಳ ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾ ಇದ್ದಂತಹ ಬ್ಯಾಂಕ್ಗಳು. ಆಮೇಲೆ ಈ ಸ್ಮಾಲ್ ಜೊತೆಗೆ ಮೀಡಿಯಂ ಸ್ಕೇಲ್ಗೆ ಸಂಬಂಧಪಟ್ಟ ಹಾಗಿನ ಬಿಸ್ನೆಸ್ ಗಳಿಗೆ ಅವರೆಲ್ಲ ಲೋನ್ ಮಾಡ್ತಾ ಇದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇತ್ತೀಚೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೂ ಕೂಡ ಇವರು ಲೋನ್ ಅನ್ನ ಕೊಡೋಕೆ ಶುರು ಮಾಡ್ತಾರೆ. ಆಗ ಸಮಸ್ಯೆಗಳು ಉಲ್ಬಣ ಆಗ್ತಾ ಹೋಗುತ್ತೆ. ಹೀಗಾಗಿ ಸಾಮಾನ್ಯ ಠೇವಣಿದಾರರು ನಮ್ಮ ಬ್ಯಾಂಕ್ ವ್ಯವಹಾರ ಏನಾಗ್ತಾ ಇದೆ ಅಂದ್ರೆ, ಈಗ ದೊಡ್ಡ ದೊಡ್ಡ ಬ್ಯಾಂಕ್ ನೀವು ಹೇಳ್ದಂಗೆ SBI ಬ್ಯಾಂಕ್ ಅಥವಾ ಇತರ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇದೆಲ್ಲ ಏನು ಅಷ್ಟ ಸಮಸ್ಯೆಗೆ ಬರೋದಿಲ್ಲ. ಈ ಕೆಲ ಪ್ರೈವೇಟ್ ಬ್ಯಾಂಕ್ಗಳು ಅಥವಾ ಈ ಕೋಆಪರೇಟಿವ್ ಬ್ಯಾಂಕ್ಗಳಿಗೆಲ್ಲ ಸಂಬಂಧಪಟ್ಟಂಗೆ ನಮ್ಮ ಬ್ಯಾಂಕ್ಗಳು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಹೇಗೆ ಎತ್ತ, ಇದನ್ನೆಲ್ಲ ನಾವು ಹೆಂಗೆ ಗಮನ ಕೊಡಬೇಕಾಗುತ್ತೆ ಸರ್? ಓಕೆ, ಇದು ಒಂದ್ ಸ್ವಲ್ಪ ಕಷ್ಟವಾದ ಪ್ರಶ್ನೆ, ಆದ್ರೆ ನಾನು ಆದಷ್ಟು ಉತ್ತರವನ್ನ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಬ್ಯಾಂಕ್ ಅಲ್ಲಿ ಠೇವಣಿ ನಾವು ಇಟ್ಟಾಗ ಬ್ಯಾಂಕ್ ಅದನ್ನ ಅವ್ರ ಹತ್ರ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಅವರು ರಾತ್ರಿ RBI ಅಲ್ಲಿ ಡೆಪಾಸಿಟ್ ಮಾಡಿದ್ರೇನು ಅವ್ರಿಗೆ 4-4.5% ಬಡ್ಡಿ ಬರುತ್ತೆ ಅಷ್ಟೇನೆ. ನಮಗೆ 5, 6, 7% ಬಡ್ಡಿ ಕೊಡ್ಲೇಬೇಕು ಅವರು ಠೇವಣಿ ಇಟ್ಮೇಲೆ. ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಡಿಪೆಂಡಿಂಗ್ ಆನ್ ದ ಬ್ಯಾಂಕ್. ಸೊ ಅವರಿಗೆ 7% ಬಡ್ಡಿ ಕೊಡ್ಬೇಕಾದ್ರೆ ಠೇವಣಿ ಮೇಲೆ ಅದನ್ನ ಆ ಹಣವನ್ನ ಮಾರ್ಕೆಟ್ ಅಲ್ಲಿ ಸಾಲವಾಗಿ ಕೊಡ್ಲೇಬೇಕು. ಯಾರು ಕೊಡ್ತಾರೆ? ಈಗ ಅವರು ವೆಹಿಕಲ್ ಲೋನ್ ಕೊಟ್ರು, ಈಗ ಅವರು ಹೌಸಿಂಗ್ ಲೋನ್ ಕೊಟ್ರು,
EMI ಬೇಸ್ಡ್ ಲೋನ್ ಕೊಟ್ಟಾಗ ಬ್ಯಾಂಕಿನ ಒಂದು ಸ್ಟೆಬಿಲಿಟಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ಹೌಸಿಂಗ್ ಲೋನ್ ಇರ್ಲಿ, EMI ಇರ್ಲಿ, ಮತ್ತೆ ವೆಹಿಕಲ್ ಲೋನ್ ಇರ್ಲಿ ಅಥವಾ ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ ಇರ್ಲಿ, ಎಲ್ಲಾದ್ರದ್ದು ಮೊತ್ತ 40, 50, 1 ಲಕ್ಷ, 1 ಕೋಟಿ, 1 ಕೋಟಿ 2 ಕೋಟಿಗಿಂತ ಕಡಿಮೆನೇ ಇರುತ್ತೆ. ಹೌದು. ಸಾಲ ಮಾಡಿದವನು 1-2 ಕೋಟಿಗಿಂತ ಜಾಸ್ತಿ ಸಾಲ ಮಾಡಲ್ಲ. ಎಕ್ಸಾಕ್ಟ್ಲಿ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ 2 ಕೋಟಿಗಿಂತ ದೊಡ್ಡ ಮನೆ ಯಾರು ತಗೊಳ್ಳೋದಿಲ್ಲ. ಒಂದು 10 ಲಕ್ಷ 12 ಲಕ್ಷಕ್ಕಿಂತ ಕಾರು ದೊಡ್ಡದು ಯಾರು ತಗೊಳ್ಳೋದಿಲ್ಲ. 1-2 ಲಕ್ಷಕ್ಕಿಂತ ಜಾಸ್ತಿ ಇರುವಂತ ಏನೋ ಟಿವಿ, ಫ್ರಿಡ್ಜ್ ಇಂಥವೆಲ್ಲ ಜಾಸ್ತಿ ತಗೊಳ್ಳೋದಿಲ್ಲ. ಹೌದು. ನಾವು ಬ್ಯಾಂಕಿನ ಒಂದು ಠೇವಣಿ ಇಡಬೇಕಾದ್ರೆ ನಾವು ನೋಡ್ಬೋದಾಗದಂತ ಒಂದಿದು, ಎಷ್ಟು ಹಣವನ್ನ ಇಂಥ ಲೋನ್ಸ್ ಅಲ್ಲಿ ಹಾಕಿದ್ದಾರೆ, ಎಷ್ಟು ಹಣವನ್ನ ಕಾರ್ಪೊರೇಟ್ ಅಲ್ಲಿ ಹಾಕಿದ್ದಾರೆ. 10 ಕೋಟಿ, 20 ಕೋಟಿ, 100 ಕೋಟಿ, 200 ಕೋಟಿ, ಅದೇ ದೊಡ್ಡ ದೊಡ್ಡ ಲೋನ್ಸ್ ಇರ್ತಲ್ಲ, ಅದು ಅವರಿಗೆ ಬ್ಯಾಂಕಿಗೆ ಈಸಿ. ಯಾಕಂದ್ರೆ ಒಂದೇ ಕಸ್ಟಮರ್ 100 ಕೋಟಿ, ಇಲ್ಲ ಅಂದ್ರೆ 100 ಕಸ್ಟಮರ್ 1 ಕೋಟಿ ಮನೆ ಲೋನ್. ಸೊ ಬ್ಯಾಂಕ್ ಏನ್ ಮಾಡುತ್ತೆ, ನಮ್ಮ ಕಸ್ಟಮರ್ ಗಳನ್ನ ನಾವು ಕಡಿಮೆ ಮಾಡೋಣ, ಕ್ಲೈಂಟ್ಸ್ ಅನ್ನ ಕಡಿಮೆ ಮಾಡೋಣ, ಒಬ್ಬರಿಗೆ ದೊಡ್ಡ ಸಾಲ ಕೊಟ್ಬಿಡೋಣ, ಅವಾಗ ಏನಾಗುತ್ತೆ, ನಮ್ ಕೆಲ್ಸ ಕಡಿಮೆ ಆಗುತ್ತೆ ಅಂತ ಅವರು ಇದು. ಸೊ ನಾವು ಠೇವಣಿ ಹಾಕ್ಬೇಕಾದ್ರೆ 3 ರೀತಿಯ ಠೇವಣಿ ನಮಗೆ ಸಾಧ್ಯತೆ ಇದೆ. ಒಂದು, ಒಳ್ಳೆ ಕಂಪನಿಲಿ ಹಾಕ್ಬೋದು ಠೇವಣಿ, AAA ರೇಟಿಂಗ್ ಇರುವಂತದ್ದು, ನಾವು ರೇಟಿಂಗ್ ನೋಡ್ಕೊಂಡು ಹಾಕ್ಬೋದು. ಎರಡನೇದು, ಈ ಫೈನಾನ್ಸ್ NBFC ಇರ್ತಾವಲ್ಲ, ಅವರು ಕನ್ಸ್ಯೂಮರ್ ಡ್ಯೂರಬಲ್ಸ್ ಹೋದಾಗ ರಿಸ್ಕ್ ಕಡಿಮೆ ಇರುತ್ತೆ, ಅದರ ಠೇವಣಿ ಹಾಕ್ಬೋದು. ಮೂರನೇದು, ನನ್ನ ಅನಿಸಿಕೆ ಪ್ರಕಾರ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಒಳ್ಳೆ ಬ್ಯಾಂಕ್ಗಳು ಇದಾವೆ, ಇಲ್ಲ ಅಂತ ನಾ ಹೇಳುದಿಲ್ಲ. ಆದಷ್ಟು ನಮ್ಮ ಕಣ್ಣು ಮುಂದೆ ಇರುವಂತ ಬ್ಯಾಂಕು, ನಾವು ಮಾತಾಡ್ಲಿಕ್ಕೆ ಆಗುವಂತ ಬ್ಯಾಂಕ್ ಮ್ಯಾನೇಜರು, ನಮಗೆ ಪರಿಚಯ ಇರುವಂತ ಒಂದು ವಾತಾವರಣ, ಅಂತ ಬ್ಯಾಂಕ್ ಅಲ್ಲಿ ಹಾಕೋದು ಒಳ್ಳೇದಂತ ಕಾಣುತ್ತೆ. ಇಲ್ಲ ನಾವು ಹೋಗಿ ನಾವು ಯಾರೋ ಗೊತ್ತಿಲ್ಲ, ಅರ್ಥ ಇಲ್ಲ, ಆ ಬ್ಯಾಂಕ್ ಅಲ್ಲಿ ಹೋಗಿ ಹಾಕೋದು, ಅಥವಾ ದುರಾಸೆಗೆ ಬಿದ್ದು ಹಾಕೋದು ಬಹಳ ಜನ ಇದ್ದಾರೆ. ಹೌದು. ನಾವು ಮಾರ್ಕೆಟ್ ಅಲ್ಲಿ ಈಗ ಠೇವಣಿ ಹಾಕಿದ್ರೆ 8-9% ಬರುತ್ತೆ ಅಷ್ಟೇ ಅಂತ ನಮಗೆ ಗೊತ್ತಿದೆ. ಗೂಗಲ್ ಮಾಡಿದ್ರೆ ಅಥವಾ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಅಥವಾ ಟಿವಿಲಿ ಬರ್ತಾನೆ ಇರುತ್ತೆ, ಹೇಳ್ತಾನೆ ಇರ್ತಾರೆ. ನಮಗೆ ದುರಾಸೆ ಬೇಕು, ನಮಗೆ ದುರಾಸೆ ಆಗಿ ನಾವು 15% ಬೇಕು, 20% ಬೇಕಾದಾಗ ನಾವು ಅನ್ಕೋಬೇಕಾಗಿರೋದೇನೋ, ಇದರಲ್ಲಿ ರಿಸ್ಕ್ ಇದೆ. ಆ ರಿಸ್ಕ್ ನಾವು 8-15, ಆ ಡಿಫ್ರೆನ್ಸ್ ನಮಗೆ ಬೇಕೇ ಬೇಕು, 7% ಇನ್ಕ್ರಿಮೆಂಟ್ ಬೇಕೇ ಬೇಕು ಅಂತ ಹೇಳಿದ್ರೆ ರಿಸ್ಕ್ ತಗೊಳ್ಳಿಕ್ಕೆ ತಯಾರಾಗಿರೋದು. ಇದು ಬ್ಯಾಂಕ್ ಅವ್ರು ಹೇಳುದಿಲ್ಲ, ಇದು ನಾವು ಕಾಮನ್ ಸೆನ್ಸ್ ಅಲ್ಲಿ ನಾವು ನಮಗೆ ಅರ್ಥ ಮಾಡ್ಕೊಂಡು ಠೇವಣಿ ಇಡಬೇಕಾದ್ರೆ ರೀಸನಬಲ್ ರೇಟ್ ಕೊಡ್ತಾ ಇದ್ದಾರಾ, ಸರಿ, ಜಾಸ್ತಿ ರೇಟ್ ಕೊಡ್ತಾ ಇದಾರ, ನಾನು ಗೊತ್ತಿದ್ದು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿದ್ದು ನಾನು ಹಾಕಿರುವಂತ ಹಣ ಅಂತ ಇರ್ಬೇಕು. ಸರ್, ಆಮೇಲೆ ಬಂದು ಅಳ್ಳಿಕ್ಕಾಗುತ್ತೆ. ಇನ್ನೊಂದು ಸಂಗತಿ ಸರ್, ಈಗ ನಾವು ಬಹಳ ಹಿಂದೆಯಿಂದ ಗಮನಿಸೋದಾದ್ರೆ, ಈಗ ಒಂದು 8-10 ವರ್ಷಗಳ ಹಿಂದೆ ಎಲ್ಲ 11% ತನಕನೂ ಕೂಡ ಸೀನಿಯರ್ ಸಿಟಿಸನ್ಗೆ ನಾವು ನಿಮ್ಮ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ಕೊಡ್ತೀವಿ ಅನ್ನುವಂಥದ್ದೆಲ್ಲವನ್ನು ಕೂಡ ನಾವು ನೋಡ್ತಾ ಇರ್ತಿದ್ವಿ. ಬಟ್ ಈಗ ಆ ತರದ ಇಂಟ್ರೆಸ್ಟ್ ರೇಟ್ ತೀರಾ ಕಮ್ಮಿ ಆಗಿ ಹೋಗಿದೆ, 5-6ಕ್ಕೆ ಸೀಮಿತ ಆಗಿರುವಂತದನ್ನು ಕೂಡ ನಾವು ನೋಡಿದ್ದೀವಿ. ಈ 15-20% ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ ಅಂತ ಕೆಲ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಈಗಲೂ ಕೂಡ ಅಡ್ವರ್ಟೈಸ್ ಕೊಟ್ಟು ಜನರಿಂದ ಹಣವನ್ನ ಪಡಿತಾ ಇರ್ತಾರಲ್ಲ, ಅವರೊಂದು ಒಳ್ಳೆ ಉದ್ದೇಶನೂ ಕೂಡ ಆರಂಭಿಕ ಹಂತದಲ್ಲಿ ಹೊಂದಿರ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಬಟ್ ಇವರು ಜನರಿಗೆ ಅಷ್ಟೊಂದು ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಅಂದ್ರೆ ಇವರ ಸೋರ್ಸ್ ಏನಿರುತ್ತೆ ಅನ್ನುವಂಥದ್ ಕಡೆ ನಾವು ಗಮನ ಕೊಡ್ಬೇಕಾದಾಗ ಹೇಗ್ ನಾವು ಅದನ್ನ ತಿಳ್ಕೊಳ್ಬೇಕಾಗುತ್ತೆ ಸಾಮಾನ್ಯ ಮಂದಿ ಅಂತ ಹೇಳ್ಕೊಂಡು? ಓಕೆ, ಈಗ ನೋಡಿ, ನಾವು ಹಣದುಬ್ಬರ ಅಂತ ಕೇಳಿರ್ತೀವಿ, ಇನ್ಫ್ಲೇಷನ್ ಅಂತ ಕೇಳಿರ್ತೀವಿ. ಹೌದು. ನಮ್ಮ ದೇಶದಲ್ಲಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹಣದುಬ್ಬರವಾಗಿದೆಯಾ ಇಲ್ವಾ? ಆಗಿದ್ರನ್ನು ಎಷ್ಟು ಮೊತ್ತ ಆಗಿರುತ್ತೆ ನಮ್ಗೆ ಗೊತ್ತಿರುತ್ತೆ. ನಾನು ಈರುಳ್ಳಿ ಬೆಲೆ ಹೇಳ್ತಾ ಇಲ್ಲ, ನಾನು ಈರುಳ್ಳಿ ಬೆಲೆ ಅದು ಕ್ರಾಪ್ ಏನದು ಎಷ್ಟು ಬೆಳೆ ಆಗಿದೆಯಾ ಅದ್ರ ಮೇಲೆ ಹೋಗುತ್ತೆ. ನಾ ಈರುಳ್ಳಿ ಬೆಳ್ಳುಳ್ಳಿ ಅಂತ ಬೆಳೆ ಹೇಳುದಿಲ್ಲ ನಾನು. ಆದ್ರೆ ಹಣದುಬ್ಬರ ಅಂತ ಒಂದು ಇಂಡೆಕ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾಲಿ, ನಮ್ಮ ದೇಶದಲ್ಲಿ ಒಂದು 4-4.5% ಹೋದ ವರ್ಷಕ್ಕಿಂತ ಈ ವರ್ಷ ಹಣದುಬ್ಬರ ಜಾಸ್ತಿ ಆಗ್ತಾ ಇರುತ್ತೆ. ಮೊದಲೆಲ್ಲ 10-11-12% ಆಗ್ತಾ ಇತ್ತು. ಇದು ಗೂಗಲ್ ಮಾಡಿದ್ರೆ ಅಥವಾ ನಾರ್ಮಲ್ ಒಂದು ಟಿವಿ ನ್ಯೂಸ್ 10 ಸತಿ ಕೇಳಿದ್ರೆ ಗೊತ್ತಾಗುವಂತ ವಿಷಯ. ಈಗ ಹಣದುಬ್ಬರಕ್ಕಿಂತ 2ಕ್ಕಿಂತ ಜಾಸ್ತಿ ಮೊತ್ತ ಇದ್ರೆ ಬಡ್ಡಿ ಸ್ವಲ್ಪ ರಿಸ್ಕ್ ಇದೆ ಅಂತ ಅರ್ಥ. ಈಗ ಹಣದುಬ್ಬರ 4% ಇದ್ರೆ 8%ಗಿಂತ ಜಾಸ್ತಿ ಬಡ್ಡಿ ಇದ್ರೆ ಒಂದ್ ಸ್ವಲ್ಪ ಜೋಪಾನ ಆಗಿರೋದು ಒಳ್ಳೇದು. ಸೊ ಅವರು ಸ್ವಲ್ಪ ಬ್ಯಾಂಕ್ಸ್ ಏನ್ ಮಾಡ್ತಾರೆ, ದೇ ಇನ್ವೆಸ್ಟ್ ಇನ್ ರಿಸ್ಕಿ ಅಸೆಟ್ಸ್. ಅಂದ್ರೆ ನಾವು ಕಷ್ಟವಾಗಿರುವಂತ ರಿಕವರಿ ಆಗದೆ ಇರುವಂತ ಸಾಲವನ್ನ ತಗೋತಾರೆ. ಬ್ಯಾಂಕ್ಸ್ ಆಲ್ಸೋ ಬೈ ಲೋನ್ಸ್. ಅಂದ್ರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಲೋನ್ ತಗೋತಾರೆ. ಲೋನ್ ತಗೊಂಡು ಅವ್ರ ಹತ್ರ ರಿಯಲ್ ಎಸ್ಟೇಟ್ ಇದೆ, ಅದು ಮಾರಿ ನಾವು ದುಡ್ಡು ಮಾಡೋಣ. 100 ರೂಪಾಯಿ ಲೋನ್ ಅನ್ನ 80 ರೂಪಾಯಿಗೆ ತಗೊಂಡು 100 ರೂಪಾಯಿಗೆ ಅಲ್ಲಿ ಜಮೀನ್ ಇರೋದನ್ನ ಮಾರಿ ನಾವು 20 ರೂಪಾಯಿ ಬೇಗ ಮಾಡುವಂತ ಬ್ಯಾಂಕ್ಸಿಗೆ ಆ ತಾಕತ್ತಿರುತ್ತೆ. ಆಮೇಲೆ ಅದು ಮಾಡುವಂತ ಸ್ಟ್ರಾಟಜಿ ಇರುತ್ತೆ, ಆ ಮಾಡುವಂತ ಹಣ ಗೆಳಿಸುವಂತ ಒಂದು ಛಲವು ಇರ್ತವೆ.
ದೇ ಕ್ಯಾನ್ ಅಫೋರ್ಡ್ ಟು ಗಿವ್ ಯು 15% ಇಂಟ್ರೆಸ್ಟ್. ಆದರೆ ನಾವೇನ್ ಅನ್ಕೋಬೇಕಂದ್ರೆ, ನಾವು ಹೂಡಿಕೆದಾರರಾಗಿದ್ದಾಗ ಬ್ಯಾಂಕ್ ಈ ರಿಸ್ಕಿ ಬಿಸ್ನೆಸ್ ಹೋದಾಗ ಆ 15%, 8% ನಾರ್ಮಲ್ ಬಡ್ಡಿ ಮೊತ್ತ ಅಂತ ಇಟ್ಕೊಳ್ಳಿ, 15% ಕೊಡುವಾಗಿದ್ರೆ ನಮಗೆ 7% ಜಾಸ್ತಿ ಬೇಕಾದಾಗ 7% ರಿಸ್ಕ್ ಅಲ್ಲೂ ನಾವು ಭಾಗಿಯಾಗ್ತೀವಿ. ಕರೆಕ್ಟ್. ಆ ರಿಸ್ಕ್ ನಾವು ಬೇರ್ ಮಾಡಂಗಿರ್ಬೇಕು, ನಮ್ಮಲ್ಲಿ ಅಷ್ಟು ಶಕ್ತಿ ಇರಬೇಕು. ಸೊ ಜನರಲ್ಲಿ ನಾವು ಹೇಳುವುದೇನಂದ್ರೆ, ನನ್ನ ಹತ್ರ 100 ರೂಪಾಯಿ ಠೇವಣಿ ಇಡ್ಲಿಕ್ಕೆ ದುಡ್ಡಿದೆ ಅಂತ ಹೇಳಿದ್ರೆ, ಸ್ವಲ್ಪ ಮೊತ್ತ ಚಿನ್ನದಲ್ಲಿ, ಸ್ವಲ್ಪ ಮೊತ್ತ ಬ್ಯಾಂಕ್ ಠೇವಣಿಯಲ್ಲಿ, ಸ್ವಲ್ಪ ಮೊತ್ತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮಗೆ ತಿಳುವಳಿಕೆ ಇದ್ದರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ತಿಳುವಳಿಕೆ ಇಲ್ಲದೆ ಇದ್ದರೆ ಮ್ಯೂಚುವಲ್ ಫಂಡ್ಸ್ ಅಥವಾ ಕಾರ್ಪೊರೇಟ್ ಡೆಪಾಸಿಟ್ಸ್ AAA ರೇಟೆಡ್ ಅದರಲ್ಲಿ ಹಾಕುವಂತದ್ದು ಸ್ಪ್ರೆಡ್ ಮಾಡೋದು ಒಳ್ಳೇದು. ಒಂದೇ ಬ್ಯಾಂಕ್ ಅಲ್ಲಿ ಎಲ್ಲ ದುಡ್ಡನ್ನು ಹಾಕಿ ನಾವು ಅದ್ರ ಮೇಲೆ ನಂಬಿಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅದು ಒಳ್ಳೆಯ ಒಂದು ಫೈನಾನ್ಷಿಯಲ್ ಸ್ಟ್ರಾಟಜಿನೇ ಅಲ್ಲ. ಕರೆಕ್ಟ್. ಸರ್, ಇನ್ನೊಂದು ಸಂಗತಿ, ನಾವೀಗ ಕೆಲವೊಂದಷ್ಟು ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲೆಲ್ಲ ಗಮನಿಸಿದ್ವಿ, ಇತ್ತೀಚೆಗೆ ಈ RBI ಮಾನಿಟರ್ ಮಾಡ್ತಾ ಇರುವಂತದ್ದು, ಅಥವಾ ಈಗ ಆಲ್ರೆಡಿ RBI ಕೂಡ ಒಂದಷ್ಟು ಅಧಿಕಾರಿಗಳನ್ನ ನೇಮಿಸಿ ಕಂಪ್ಲೀಟ್ ಆಗಿ ತನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಅದು ಈ ಗುರು ರಾಘವೇಂದ್ರ ಬ್ಯಾಂಕ್ ಅಥವಾ ಬೇರೆ ಬೇರೆ ಬ್ಯಾಂಕ್ ನೋಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಫೇಕ್ ಅಕೌಂಟ್ಸ್ ಗಳು ಅಲ್ಲಿ ಕ್ರಿಯೇಟ್ ಆಗಿದ್ವು, ಬಹಳ ಕೋಟಿ ಹಣ ಫೇಕ್ ಅಕೌಂಟ್ಸ್ ಗಳಲ್ಲಿ ಇತ್ತು ಅನ್ನುವಂತ ಎಲ್ಲ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ನಾವು ಜನರಲ್ ಆಗಿ ಗಮನಿಸೋದಂದ್ರೆ ಈ ತರದ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಅದರಲ್ಲಿ ಅಧ್ಯಕ್ಷರು ಯಾರಿದ್ದಾರೆ, ಉಪಾಧ್ಯಕ್ಷರು ಯಾರಿದ್ದಾರೆ, ಅಥವಾ ಅವ್ರದೊಂದು ಸೀನಿಯರ್ ಮ್ಯಾನೇಜ್ಮೆಂಟ್ ಟೀಮ್ ಅನ್ನುವಂಥದ್ದು ಇರುತ್ತೆ. ಅದೆಲ್ಲವನ್ನು ಮೀರಿನೂ ಈ ತರದ ಗೋಲ್ಮಾಲ್ಗಳು ಬ್ಯಾಂಕ್ ಅಲ್ಲಿ ಹಾಗಾದ್ರೆ ಹೇಗೆ ನಡೆಯುತ್ತೆ ಸರ್? ಕಷ್ಟವಾದ ಪ್ರಶ್ನೆ. ಬಟ್ ನೋಡ, ಏನಾಗುತ್ತೆ ಅಂದ್ರೆ, ಈಗ ಬ್ಯಾಂಕ್ ಅಲ್ಲಿ ನಾವು ನಂಬಿಕೆ ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಬ್ಯಾಂಕಿನ ಹೆಸರು, ಬ್ಯಾಂಕಿನ ಒಂದು ಇತಿಹಾಸ, ಬ್ಯಾಂಕ್ ಅಲ್ಲಿ ಇರುವಂತ ಸೀನಿಯರ್ ಮ್ಯಾನೇಜ್ಮೆಂಟ್ ಅಥವಾ ಅಲ್ಲಿ ಹುದ್ದೆಯಲ್ಲಿ ಇರುವಂತ ಒಳ್ಳೆಯವರು ನಂಬಿಕಸ್ಥರು ಅಂತ ನಾವು ನಂಬಿಕೆ ಮಾಡಿ ಇಡುವಂತ ಬ್ಯಾಂಕ್ ಅಲ್ಲಿ ಠೇವಣಿ ಇಡ್ತೀವಿ. ಜವಾಬ್ದಾರಿ ಯಾರ ಮೇಲೆ ಬರುತ್ತೆ ಅಂತ ಹೇಳಿದ್ರೆ, ನಮ್ ತರ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾರಲ್ಲ, ಆಡಿಟರ್ಸ್ ಇರ್ತಾರಲ್ಲ, ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಈಗ ಫೇಕ್ ಅಕೌಂಟ್ಸ್ ಇದೆ ಅಥವಾ ಲೋನ್ಗಳು ಬರ್ತಾ ಇಲ್ಲ, ಅದನ್ನ ಎವರ್ಗ್ರೀನ್ ಮಾಡುವಂತದ್ದು. ಈ ಸತಿ ಬಡ್ಡಿ ಕೊಡದೇ ಇದ್ರೆ ಪರವಾಗಿಲ್ಲ, ನಾನು ಇನ್ನೊಂದು ಲೋನ್ ಕೊಡ್ತೀನಿ, ಆ ಲೋನ್ ನಲ್ಲಿ ಹಳೆ ಬಡ್ಡಿಯನ್ನ ತೀರ್ಸು, ಹಳೆ ಸಾಲವನ್ನ EMI ತೀರ್ಸು, ಹೊಸ ಲೋನ್ ಕೊಡ್ತೀನಿ, ಹೀಗೆಲ್ಲ ಮಾಡುವಂತ ಒಂದು ಸಂಗತಿಗಳು ಬ್ಯಾಂಕ್ ಅಲ್ಲಿ ಕಂಡು ಬಂದಾಗ ಚಾರ್ಟರ್ಡ್ ಅಕೌಂಟೆಂಟ್ ರೆಸ್ಪಾನ್ಸಿಬಿಲಿಟಿ ಡಬಲ್ ಟ್ರಿಪಲ್ ಜಾಸ್ತಿ ಆಗುತ್ತೆ. ನಾವು ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ಎಲ್ಲಾ ಕೋಆಪರೇಟಿವ್ ಬ್ಯಾಂಕ್ಗೂ ಅಥವಾ ಎಲ್ಲಾ ಕೋಆಪರೇಟಿವ್ ಸೊಸೈಟಿಗೂ ಅಥವಾ ಎಲ್ಲಾ ಕಮರ್ಷಿಯಲ್ ಬ್ಯಾಂಕ್ಸ್ಗೂ ಎಲ್ಲಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿನ ಎಲ್ಲಾ ಅಕೌಂಟ್ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ರೆಸ್ಪಾನ್ಸಿಬಿಲಿಟಿ ಮತ್ತೆ ಬರ್ಡನ್ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗೋದು ಯಾರಿಗೆ? ಆಡಿಟರ್ಗೆ ಆಗುತ್ತೆ. ಮತ್ತೆ ಡೈರೆಕ್ಟರ್ ಅಂತ ಇರ್ತಾರಲ್ಲ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರ್ತಾರೆ, ಅದರಲ್ಲೂ ಆಡಿಟರ್ಸ್ ಇರ್ತಾರೆ, ಚಾರ್ಟರ್ಡ್ ಅಕೌಂಟ್ ತಿಳಿದವರು ಇರ್ತಾರೆ. ಇವ್ರ ಮೇಲೆ ಬಹಳಷ್ಟು ಒಂದು ಭಾರ ಬೀಳುತ್ತೆ. ಸೊ ನಾವು ಠೇವಣಿದಾರರಾಗಿದ್ದಾಗ ನಮಗೆ ಬ್ಯಾಂಕ್ ಅಲ್ಲಿ ಫೇಕ್ ಅಕೌಂಟ್ ಇರುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ನಾವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೋಗ್ತೀವಿ. ನಾವು 10 ಜನ ನಾವು ಠೇವಣಿದಾರರಿದ್ದಾರೆ, ನಮಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇದೆ, ನಾವು ಹೋಗ್ತೀವಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಒಳಗಡೆ ಬಿಡ್ಬೇಕಾಗೂ ಇಲ್ಲ ನಿಮಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ. ಸೊ ಇದು ಯಾರು ಮಾಡ್ಬೇಕಾಗಿರೋಂಥವ್ರು ಆಡಿಟರ್ಸು ಅಥವಾ ಡೈರೆಕ್ಟರ್ಸು, ಇವ್ರು ಮಾಡ್ಬೇಕಾಗಿರುವಂತ ಕೆಲಸ. ಇವ್ರು ಮಾಡದೇ ಇರೋ ಕಾರಣಕ್ಕಾಗಿ ಬ್ಯಾಂಕ್ ಬಿದ್ದಾಗ ಇವ್ರ ಮೇಲೆ ಜವಾಬ್ದಾರಿ ಅಷ್ಟೇನೆ ಇರುತ್ತೆ. ಆದ್ರೆ ಠೇವಣಿದಾರರು ಏನ್ ಮಾಡ್ಬೇಕು, ಇಂಥ ಒಂದು ಪರಿಸ್ಥಿತಿ ಬರುವ ಪ್ರಸಂಗ ಇದೆ ಅಂತ ಹೇಳಿದಾಗ ದಿಸ್ ಥಿಂಗ್ ಇಸ್ ಇಮಿಡಿಯೇಟ್ಲಿ ಸ್ವಲ್ಪ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅವರಲ್ಲೂ ಪವರ್ಸ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಲ್ಸೋ ಹ್ಯಾಸ್ ಪವರ್ಸ್ ಟು ಅಪಾಯಿಂಟ್ ಅಡ್ಮಿನಿಸ್ಟ್ರೇಟರ್ಸ್. ರಿಸರ್ವ್ ಬ್ಯಾಂಕ್ ಆಮೇಲೆ ಇನ್ಕ್ಲೂಡಿಂಗ್ ನಮ್ಮ ಸ್ಟೇಟ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೂ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡ್ಲಿಕ್ಕೆ ಪವರ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಲ್ಸೋ ಹ್ಯಾಸ್ ಪವರ್ಸ್ ಅಂಡರ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಹೊಸ ಒಂದು ಕಾನೂನು, ದಿವಾಲಿ ಕಾನೂನು ಬಂದಿದೆಯಲ್ಲ, ಅದರಲ್ಲಿ ಬ್ಯಾಂಕ್ ಅನ್ನ ವಶ ಪಡೆದು ಅದನ್ನ ಬೇಕಾದ್ರೆ ಬೇರೆಯವರಿಗೆ ಮಾರಿ ಬಿಡ್ಬೋದು. ಈಗ ನೋಡಿ, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಅನ್ನ ವಶ ಪಡೆದು DCB ಬ್ಯಾಂಕ್ ಅಂತ ಸಿಂಗಾಪುರಿನ ಒಂದು ಬ್ಯಾಂಕಿಗೆ ಮರ್ಜರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಬ್ಯಾಂಕ್ ಉಳಿಸ್ಲಿಕ್ಕೆ ಹೊರಟಿದ್ದಾರೆ. ಸೊ ಮೊದಲು ನಮ್ಮ ಬೆಂಗಳೂರಲ್ಲಿ ನಾವು ಅಮಾನತ್ ಬ್ಯಾಂಕ್ ನೋಡಿದ್ವಿ, ಅದು ಬಿದ್ದಾಗ ಕೆನರಾ ಬ್ಯಾಂಕ್ ಜೊತೆ ಮರ್ಜರ್ ಮಾಡ್ಬೇಕು ಅಂತ ಹೊರಟಿದ್ರು. ಅದು ಆಗ್ಲಿಲ್ಲ, ಯಾವ್ದೋ ಕಾರಣವಶಾತ್ ಅದು ಆಗ್ಲಿಲ್ಲ. ಆದ್ರೆ RBI ಮುಂದೆ ಬಂದು ಡೆಪಾಸಿಟ್ ಠೇವಣಿದಾರರನ್ನ ಉಳಿಸ್ಲಿಕ್ಕೆ ಅವರ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಆಸ್ ಮಚ್ ಆಸ್ ಆಡಿಟರ್ ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಇದೆಯೋ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆನ್ಯುಯಲ್ ರಿಟರ್ನ್ ಹೋದಾಗ ಬ್ಯಾಂಕಿನ ಕಡೆಯಿಂದ, ಕನ್ಕರೆಂಟ್ ಆಡಿಟ್, ಸ್ಟ್ಯಾಚ್ಯುಟರಿ ಆಡಿಟ್ ರಿಪೋರ್ಟ್ ಹೋದಾಗ ಬ್ಯಾಂಕ್ ಕಡೆಯಿಂದ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಲಿಕ್ಕೆ ಅವ್ರಿಗೆ ಬರುದಿಲ್ಲ. ಆದ್ರೆ ನಮ್ಮ ಕಾನೂನು ಹೇಗಿದೆ ಅಂತ ಹೇಳಿದ್ರೆ, ಈಗ ನೋಡಿ, ನಾನು ಒಂದು ಉದಾಹರಣೆ ಕೊಡ್ತೀನಿ, ಒಂದು ವ್ಯಂಗ್ಯದಲ್ಲೇ ಕೊಡ್ತೀನಿ. ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ಬೇಕಾದ್ರೆ
ನಾ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ಹೌದು, GST ಕಟ್ಟಿಲ್ಲ, ಬಿಡ್ತಾರ ನಮಗೆ? ಬಿಡಲ್ಲ. ಕಾನೂನು ಹೇಗಿರುತ್ತೆ ಹೌದು ಅಲ್ವಾ? ಹೌದು, ಅದೇ ಕಾನೂನು ಠೇವಣಿದಾರರ ರಕ್ಷಣೆಗೆ ಬರಬೇಕು. ಕರೆಕ್ಟ್ 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 ಕರೆಕ್ಟ್. ಅದೇ ರೀತಿಯ ಕಾನೂನು ಠೇವಣಿದಾರರ ರಕ್ಷಣೆಗೆ ಬರಬೇಕು. ಸರ್, ಈಗ ಸರ್ಕಾರಕ್ಕೆ ದುಡ್ಡು ನಾರ್ಮಲ್ ಬರಬೇಕು. ಆದಂತ ಈಗ ಸಾಮಾನ್ಯ ಠೇವಣಿದಾರನು ಕೂಡ ಬ್ಯಾಂಕ್ ನ ವಹಿವಾಟು ಏನಿದೆ, ವ್ಯವಹಾರ ಏನಿದೆ, ಅಂದ್ರೆ ಈ ಜನರಲ್ ಬಾಡಿ ಮೀಟಿಂಗ್ ಏನೋ ಕೆಲವು ಬ್ಯಾಂಕ್ಸ್ ಅಲ್ಲೆಲ್ಲ ನಡೆಯುತ್ತೆ, ಅದ್ರ ಇನ್ಫಾರ್ಮೇಶನ್ ಕೆಲವರಿಗೆ ಸರಿಯಾಗಿರಲ್ಲ, ಇಂತೆಲ್ಲ ತಿಳ್ಕೊಳಕ್ ಅವಕಾಶ ಇರುತ್ತಾ ಸರ್, ಅಥವಾ ಹಕ್ಕು ನಮ್ಗಿದ್ಯಾ? ಓಕೆ, ಎರಡು ವಿಷಯ. ಒಂದು, ನಾವು ಠೇವಣಿದಾರರಾದಾಗ, ಡೆಪಾಸಿಟ್ ಹೋಲ್ಡರ್ ಆದಾಗ ನಮಗೆ ಪ್ರಶ್ನೆ ಕೇಳುವಂತ ಅವಕಾಶ ಇಲ್ಲ. ಆದರೆ ನಾವು ಹೂಡಿಕೆದಾರರಾದಾಗ, ಅಂದ್ರೆ ನಾವು ಬ್ಯಾಂಕಿನ ಶೇರ್ಸ್ ಲಿಸ್ಟೆಡ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಲಿಸ್ಟೆಡ್ ಶೇರ್, ಅದ್ರಲ್ಲಿ ನಾವು ಹೂಡಿಕೆ ಹಾಕಿದೀವಿ ಅಥವಾ ನಮ್ಮಲ್ಲಿ ಅವರ ಶೇರ್ ಇದೆ, ಆಗ ನಾವು ಅವರ ಅಕೌಂಟ್ಸ್ ಅನ್ನ ಕೇಳಬಹುದು. ಈಗ ನಾವು ಜನರಲ್ ಮೀಟಿಂಗ್ ಈ ಧನಲಕ್ಷ್ಮಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೇನು ಕೂಡ ಈಗ ಶೇರ್ ಹೋಲ್ಡರ್ಸ್ ಎಲ್ಲ ಸೀನಿಯರ್ ಮ್ಯಾನೇಜ್ಮೆಂಟ್ ಮೇಲೆ ಸಿಟ್ಟಾಗಿದ್ದು ಅಪಾಯಿಂಟ್ಮೆಂಟ್ ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಶೇರ್ ಹೋಲ್ಡರ್ಸ್, ಅವರಿಗೆ ಕ್ವಶನ್ ಮಾಡಕ್ಕೆ ಅವಕಾಶ ಇದೆ. ಹೂಡಿಕೆದಾರರಿಗೆ ಅವಕಾಶ ಇದೆ, ಠೇವಣಿದಾರರಿಗೆ ಸದ್ಯಕ್ಕೆ ಇಲ್ಲ. ಓಕೆ, ಈಗ ಜನರಲ್ ಬಾಡಿ ಮೀಟಿಂಗ್ ಇಂಥದಕ್ಕೆಲ್ಲ ಮೀಟಿಂಗ್ ಇದ್ದಂತ ಸಂದರ್ಭದಲ್ಲಿ ನಾವು ಕೇಳೋಕೆ ಅವಕಾಶ ಇರುತ್ತಾ? ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಠೇವಣಿದಾರರು ಭಾಗವಹಿಸಕ್ಕೆ ಅವಕಾಶ ಇಲ್ಲ. ಬ್ಯಾಂಕ್ ಬಿದ್ದಾಗ ಇರ್ಬೋದು, ಆದ್ರೆ ನಾರ್ಮಲ್ ರನ್ನಿಂಗ್ ಬ್ಯಾಂಕ್ ಅಲ್ಲಿ ಇಲ್ಲ. ಸೊ ನಾವು ಹೂಡಿಕೆದಾರರಾದ್ರೆ ನಾವು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗ್ಬೋದು, ಜನರಲ್ ಮೀಟಿಂಗ್ ಅಟೆಂಡ್ ಆಗ್ಬೋದು. ಹೌದು ಹೌದು ಹೌದು, ಕರೆಕ್ಟ್ ಸರ್. ಇನ್ನೊಂದು ಸಂಗತಿ, ಈಗ ಈ ಬಹಳ ನಾವು ಗಮನಿಸ್ತಾ ಇರೋದು ಅಂತಾನೆ ಬ್ಯಾಂಕ್ಗಳು ವಿಲೀನ ಆಗ್ತಾ ಇರುವಂತ ಪ್ರಕ್ರಿಯೆಯನ್ನ, ಅದು ಜನರಲ್ ಒಂದ್ ರೀತಿ ಗೊಂದಲ ಇದೆ ಠೇವಣಿದಾರರಲ್ಲಿ. ಅದರಲ್ಲೂ ಈಗ ಸ್ವಲ್ಪ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಹೆಸರನ್ನೇ ತೆಗೆದುಕೊಳ್ಳೋದ್ರೆ ವಿಜಯ ಬ್ಯಾಂಕು ಮತ್ತಿತರ ಬ್ಯಾಂಕ್ಗಳು ಜನ ಬಹಳ ವರ್ಷಗಳಿಂದ ವಹಿವಾಟು ಮಾಡ್ಕೊಂಡ್ ಬಂದಂತವ್ರು, ಈಗ ಇದ್ದಕ್ಕಿದ್ದಂತೆ ಇಲ್ಲ ನೀವು ಇನ್ ಮುಂದೆ ಇದು ದೇನಾ ಬ್ಯಾಂಕ್ ಮತ್ತೊಂದು ಬ್ಯಾಂಕ್ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ್ದು ಅಲ್ಲ, ಅಲ್ಲಿ ಬರೋರು ಕೂಡ ಕನ್ನಡ ಬರೋರಿಲ್ಲ ಅವ್ರಿಗೆ, ಅಧಿಕಾರಿಗಳಿಗೆ. ಹಿಂಗಾಗಿ ನನ್ನ ಹಣ ಕತೆ ಏನಾಗ್ಬಿಡುತ್ತಪ್ಪ ಅನ್ನೋ ಆತಂಕ ಸಾಮಾನ್ಯ ಜನರಲ್ಲಿ ಉಂಟಾಗುತ್ತೆ. ಈ ವಿಲೀನ ಪ್ರಕ್ರಿಯೆಯಿಂದ ಠೇವಣಿದಾರರಿಗೆ ಸಮಸ್ಯೆ ಏನಾದ್ರೂ ಆಗುತ್ತಾ ಸರ್? ನೋಡಿ, ನೀವು ಬ್ಯಾಂಕಿನ ಮರ್ಜರ್ ಬಗ್ಗೆ ಮಾತಾಡಿದಾಗ ನಾನು ಬಹಳಷ್ಟು ಇದ್ರ ಬಗ್ಗೆ ಹೋರಾಟ ಮಾಡಿದ್ದವರು ಮಾಡಿದ್ದೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮರ್ಜರ್ ಆದಾಗ ಇಡೀ ಕರ್ನಾಟಕದಲ್ಲಿ ಒಬ್ರು ಆ ಊಟೋ ಅಂದಿಲ್ಲ. ಹೌದು ಹೌದು, ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಇರುವಂತ ಬ್ಯಾಂಕ್ ಅದು ಸ್ಟೇಟ್ ಬ್ಯಾಂಕ್ ಮೈಸೂರು. ಅದನ್ನ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಆದಾಗ ನಮ್ಮ ಅಸೆಂಬ್ಲಿಯಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಆಗಿಲ್ಲ. ಕೇರಳ ಅಸೆಂಬ್ಲಿಯಲ್ಲಿ ಸ್ಟೇಟ್ ಬ್ಯಾಂಕ್ ಟ್ರಾವನ್ಕೋರ್ ಮರ್ಜರ್ ಆದಾಗ ಅಸೆಂಬ್ಲಿಯಲ್ಲಿ ವಿರೋಧ ಮಾಡಿ ಅಸೆಂಬ್ಲಿಯಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದೆ. ನಾವು ಅದ್ರ ಬಗ್ಗೆ ಏನೋ ಒಂದು 5 ಪೈಸಾ ಗಮನ ಕೊಟ್ಟಿಲ್ಲ. ಈಗ ಬ್ಯಾಂಕಿನ ರಿಲೇಶನ್ಶಿಪ್ ಠೇವಣಿದಾರರ ಜೊತೆ ಒಂದು ಪರ್ಸನಲ್ ರಿಲೇಶನ್ಶಿಪ್ ಆಗಿತ್ತು ಮೊದಲು. ಎಕ್ಸಾಕ್ಟ್ಲಿ ಸರ್. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾವು ಬಹಳಷ್ಟು ಬ್ಯಾಂಕ್ ಇಲ್ಲಿಂದಾನೆ ಹುಟ್ಟಿದ್ದು, ಇಲ್ಲಿಂದಾನೆ ಬೆಳೆದಿದ್ದು, ದೇಶಾದ್ಯಂತ ಹೊರಟಿದ್ದು, ಗೆದ್ದಿದ್ದು. ಆ ಬಿಸ್ನೆಸ್ ಅಲ್ಲಿ ನಾವು ಗೆದ್ದವರು. ಅದು ಹೇಗೆ ಗೆದ್ದಿವಿ ನಾವು? ಅದನ್ನ ಹೇಗೆ ಠೇವಣಿದಾರರು ಮತ್ತೆ ಬ್ಯಾಂಕಿನ ಮ್ಯಾನೇಜರ್ ಮಧ್ಯೆ ಒಂದು ರಿಲೇಶನ್ಶಿಪ್ ಬೆಳೀತಿತ್ತು. ಅದ್ರಲ್ಲಿ ನಾವು ಇನ್ನು ಉದಾಹರಣೆ ಹೇಳ್ತೀನಿ. ನಾವು ಇದು ಸೌತ್ ಕೆನರಾದವರು, ನಮ್ಮಲ್ಲಿ ಇರೋರು ಕರಾವಳಿ ಭಾಗದವರು, ಅರ್ಧ ಜನ ಬ್ಯಾಂಕ್ ಅಲ್ಲಿ ಇದ್ದವರು. ಹೌದು. ನಮ್ಮಲ್ಲಿ ಪಿಗ್ಮಿ ಲೋನ್ಸ್ ಇಂದ ಹಿಡಿದು ಮಲ್ಟಿಸ್ಟ್ ಕೋಆಪರೇಟಿವ್. ಪಿಗ್ಮಿ ಲೋನ್ ಅಂದ್ರೆ 20,000, ಈ ಠೇಲ ನಾವು ತರಕಾರಿ ಮಾರ್ತಾರಲ್ಲ ಅವರಿಗೆ ಕೊಡುವಂತ 10,000 20,000, ಅಲ್ಲಿಂದ ಹಿಡಿದು 100 ಕೋಟಿ ಲೋನ್ ಕೊಟ್ಟವರು ಇದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ಹೋಗ್ತಾ ಇತ್ತು, ನಂಬಿಕೆ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಠೇವಣಿದಾರರಿಗೆ ಒಂದು ಮೇಲ ತರ ಮಾಡ್ತಾರೆ. ಫೋನ್ ಮಾಡುದು, ನಮ್ಮ ಬ್ಯಾಂಕ್ ಅಲ್ಲಿ ಠೇವಣಿ ಹಾಕಿ ನಾವು 0.5% ಜಾಸ್ತಿ ಕೊಡ್ತೀವಿ. ಗೊತ್ತಿಲ್ಲದೆ ಇರೋರು ಫೋನ್ ಅಲ್ಲಿ ಮಾಡುವಂತವ್ರು. ಅದರಲ್ಲಿ ನಾವು ಭಾಗಿಯಾದರೆ ನಾವು ರಿಸ್ಕ್ ಅನ್ನು ನಾವು ಒಪ್ಕೋಬೇಕಾಗಿ ಬರುತ್ತೆ. ಸೊ ನಾವು ಫೋನ್ ಅಲ್ಲಿ ಮಾತಾಡಿದವರು ಚೆನ್ನಾಗಿ ಮಾತಾಡಿದ್ರು 0.5% ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಹಾಕಿದ್ರೆ ಆ ರಿಸ್ಕ್ ಅನ್ನು ನಾವು ತಗೋಬೇಕು. ಬ್ಯಾಂಕಿನ ಬಾಗಿಲು ನೋಡಿದ್ರೆ ಡೆಪಾಸಿಟ್ ಹಾಕೋರು ಇದ್ದಾರೆ ಜನ. ಬ್ಯಾಂಕ್ ಅಲ್ಲಿ ಹೋಗಿ ಮ್ಯಾನೇಜರ್ ಮಾತಾಡಿ ಕೇಳಿ, ಇದು ನನಗೆ ಕಷ್ಟ ಬಂದ್ರೆ ನಾನು ವಿತ್ಡ್ರಾ ಮಾಡ್ಬೋದಾ ಓವರ್ ನೈಟ್, 5 ಲಕ್ಷ ನನಗೆ ಇನ್ಶೂರೆನ್ಸ್ ನೀವು ಕೊಡ್ತೀರಾ? ಯಾಕಂದ್ರೆ ಇದು ಇನ್ಶೂರೆನ್ಸ್ ಇರೋದು ನಾಟ್ ಓನ್ಲಿ ಫಾರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕಿಗೂ ಬರುತ್ತೆ, ಕೋಆಪರೇಟಿವ್ ಸೊಸೈಟಿಗೆ ಬರುದಿಲ್ಲ. ಕೋಆಪರೇಟಿವ್ ಸೊಸೈಟಿಗೆ ಬರಲ್ಲ. ಸೊ ನಮ್ಮ ರಾಜ್ಯದಲ್ಲಿ ಕೋಆಪರೇಟಿವ್ ಸೊಸೈಟಿಗಳಿರ್ತಾರೆ, ಕೋಆಪರೇಟಿವ್ ಬ್ಯಾಂಕ್ ಇರುತ್ತೆ, ಮತ್ತೆ ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇರ್ತಾರೆ. ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ ನಾವು. ಬ್ಯಾಂಕ್ಸ್ಗೆ ಕಾನೂನು ರೀತಿಯಲ್ಲಿ ಅವರು ಡೆಪಾಸಿಟ್ ಠೇವಣಿದಾರರಿಗೆ ಇನ್ಶೂರೆನ್ಸ್ ಕೊಡ್ಲೇಬೇಕು 5 ಲಕ್ಷದವರೆಗೂ. ಆದ್ರೆ ಒಂದು ಜ್ಞಾಪಕ ಹೇಳಿ, ಅದು 5 ಲಕ್ಷ ಯಾವಾಗ ಬರೋದು? ನಮ್ಮ ಎಲ್ಲ ಬ್ಯಾಂಕಿನ ಲಿಕ್ವಿಡೇಷನ್ ಆದಾಗ, ಅಂದ್ರೆ ದಿವಾಳಿ ಆಗಿ ಬಂದ್ ಆದಾಗ ಮಾತ್ರ ಬರುದು. ಅಲ್ಲಿವರೆಗೂ ಬರುದಿಲ್ಲ. ನಾವು ನಾಳೆನೆ ಮಗಳ ಮದುವೆಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಬರುದಿಲ್ಲ, ಬರಲ್ಲ. ಅದೊಂದು ಅಪ್ಲಿಕೇಶನ್ ಹಾಕಿ ಆ ಕಡೆಯಿಂದ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪದು.
ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಕಳಿಸ್ತಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು, ನಿಮ್ಮ ಹೆಸರು ವಿರುದ್ಧ ನಿಮ್ಮ ಅಮೌಂಟ್ ಇರಬೇಕು, ಮೊತ್ತ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಬರುತ್ತೆ. ಕಮ್ಮಿ ಇಲ್ಲ. ಅದಕ್ಕೆ ನನ್ನ ಒಂದು ಪರ್ಸನಲ್ ಅಭಿಪ್ರಾಯ ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್ಕಾರ ಬಹಳ ಚೆನ್ನಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಹಾಕಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, ಶೇರ್ಸ್ ಅಲ್ಲಿ ಹಾಕಿ, ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಹಾಕಿ, ಆದ್ರೆ ಸ್ಪ್ರೆಡ್ ಮಾಡಿ, ನಿಮ್ಮ ರಿಸ್ಕ್ ಅನ್ನ ಸ್ಪ್ರೆಡ್ ಮಾಡಿ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಒಂದೇ ಕಡೆ ತಗೊಂಡೋಗಿ. ನಮ್ಮಲ್ಲಿ ಏನಾಗುತ್ತೆ, ರಿಟೈರ್ಡ್ ಆದವರು ಎಲ್ಲ ದುಡ್ಡನ್ನು ತಗೊಂಡೋಗಿ ಒಂದೇ ಬ್ಯಾಂಕ್ ಅಲ್ಲಿ ಹಾಕುದು, ಒಂದೇ ಬ್ರಾಂಚ್ ಅಲ್ಲಿ ಹಾಕುದು, ಒಂದು ನನಗೆ ಇನ್ನೂ ಅರ್ಥ ಆಗ್ತಲ್ಲ. ನೀವು ಕಷ್ಟಪಟ್ಟು ಜೀವನ ಪರ್ಯಂತ ಕಷ್ಟಪಟ್ಟಿರೋ ದುಡ್ಡನ್ನ ತಗೊಂಡು ಹೋಗಿ ಒಂದೇ ಬ್ಯಾಂಕ್ ಒಂದೇ ಬ್ರಾಂಚ್ ಅಲ್ಲಿ ಹಾಕುವಂತ, ಅದು ಅದು ಮೇ ಬಿ ವಿ ಆರ್ ಆಲ್ ಫ್ರಮ್ ನಮ್ಮ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಮಗೆ ಒಂದ್ ಸ್ವಲ್ಪ ಭಯ ಆಗುತ್ತೆ. ಜನ ನಂಬಿಕೆಯಲ್ಲಿ ತಪ್ಪೋಗ್ತಾರೆ. ಆದ್ರೆ ಕಾನೂನು ಇಷ್ಟು ನಂಬಿಕೆ ಇಟ್ಟವರಿಗೆ ಅಷ್ಟು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಇನ್ನೂ ಮುಂದೆ ಬಂದಿಲ್ಲ. ಕರೆಕ್ಟ್ ಸರ್. ಈಗ ನಮ್ಗೆ ಇದೊಂದು ಉತ್ತರ ಅಂದ್ರೆ, ಈ ವಿಲೀನ ಆಗೋ ಪ್ರಕ್ರಿಯೆಯಿಂದ ಗ್ರಾಹಕರಿಗೆ ಏನಾದ್ರೂ ಹೊರೆ ಆಗುವಂತ ಚಾನ್ಸಸ್ ಇರುತ್ತಾ ಮುಂದಿನ ಹಂತದಲ್ಲಿ? ಗ್ರಾಹಕರಿಗೆ ಅಂದ್ರೆ ಠೇವಣಿದಾರರಿಗೆ ಬಹಳ ಕಷ್ಟ ಇದೆ. ಠೇವಣಿದಾರರಿಗೆ ಕಷ್ಟ ಇದೆ. ಈಗ ಏನಾಗುತ್ತೆ ಅಂದ್ರೆ, ಟೇಕ್ ಓವರ್ ಮಾಡಿದಾಗ್ಲೂ ಲಿಮಿಟ್ಸ್ ಇಟ್ಕೊಂಡು ಟೇಕ್ ಓವರ್ ಮಾಡ್ತಾರೆ. ಈಗ ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್, ನಾನು ಒಂದು ಉದಾಹರಣೆ ಕೊಡ್ತೀನಿ. ಈಗ DCB ಅಂತ ಹೇಳ್ತಾರೆ ಇವರು, ಈಗ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ DCB ಜೊತೆ ಮರ್ಜರ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲ ಸಾಲವನ್ನ ನಾನು ತಗೋತೀನಿ, ಮತ್ತೆ ಎಲ್ಲ ಠೇವಣಿಯನ್ನ ನಾನು ಕೊಡ್ತೀನಿ ಅಂತ ಹೇಳುವಂತ ಯಾರು ಮರ್ಜರಿಗೆ ಬರುದಿಲ್ಲ. ಅವರು ಬಿಸ್ನೆಸ್ ಅಲ್ಲಿ ಇರೋದು. 100 ರೂಪಾಯಿ ಠೇವಣಿ ಇದ್ರೆ ನಾನು 50 ತಗೋತೀನಿ ಅಂತ ಹೇಳಿ ಬರುವವರು ಇದ್ದಾರೆ. ಇನ್ನ 50 ಯಾರು ಬೇರ್ ಮಾಡ್ತಾರೆ ಸರ್? ಗೌರ್ಮೆಂಟ್ ಏನಾದ್ರು ಬೇರ್ ಮಾಡುತ್ತಾ? RBI ಏನ್ ಕತೆ? ಒಂದ್ ಸತಿ ಮಾಡ್ಬೋದು, 2 ಸತಿ ಮಾಡ್ಬೋದು ಇವರೇ ಮಾಲ್ತೇಶ್. 3ನೇ ಸತಿ ಆಗುತ್ತೆ ಸರ್ಕಾರದ ಕೈಲಿ. ಅಲ್ವಾ? ಒಂದ್ ಸತಿ ಮಾಡಿದ್ರೆ ಏನಾಗುತ್ತೆ? ಈಗ ನೋಡಿ, ಅಮಾನತ್ ಬ್ಯಾಂಕ್ ನಮ್ಮ ಕರ್ನಾಟಕದ ಒಂದು ಫಸ್ಟ್ ಮೇಜರ್ ಬ್ಯಾಂಕ್ ಬಿದ್ದಿತ್ತು. ನಮಗೆ ಗೊತ್ತು, ನಾವು ಪ್ರಾಕ್ಟೀಸ್ ಶುರು ಮಾಡಿದ್ರಿಂದ 20 ವರ್ಷದಿಂದ 22 ವರ್ಷದಿಂದ ನಾವು ನೋಡಿರುವಂತ ಫಸ್ಟ್ ಬ್ಯಾಂಕ್ ಬಿದ್ದಿದ್ದು ಅಮಾನತ್ ಬ್ಯಾಂಕ್. ಅದು ಕೆನರಾ ಬ್ಯಾಂಕ್ ಅಲ್ಲಿ ಮರ್ಜ್ ಆಗಿ ಹೂಡಿಕೆದಾರರಿಗೆಲ್ಲ, ಠೇವಣಿದಾರರಿಗೆಲ್ಲ ಒಂದು ಪ್ರೊಟೆಕ್ಷನ್ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ವಿ. ಆಗ್ಲಿಲ್ಲ. ಯಾಕಾಗಿಲ್ಲ? ನಿರ್ಧಾರ ಬರುದಿಲ್ಲ ಅಷ್ಟು ಈಸಿಯಾಗಿ, ಸುಲಭವಾಗಿ ನಿರ್ಧಾರ ಬರುದಿಲ್ಲ. ವ್ಯಾಲ್ಯೂಯೇಷನ್ಸ್ ತಗೋಬೇಕಾದ್ರೇನು, ಕೆನರಾ ಬ್ಯಾಂಕಿಗೆ ಅಮಾನತ್ ಬ್ಯಾಂಕ್ ತಗೋಬೇಕಾದ್ರೇನು ಅವರಿಗೆ ಬಹಳ ಕಷ್ಟ ಇದೆ. ಎಲ್ಲಾ ಠೇವಣಿದಾರರಿಗೆ ದುಡ್ಡು ಕೊಡ್ಲಿಕ್ಕೆ ಅವರ ಹತ್ರ ದುಡ್ಡಿದ್ಯಾ? ಸೊ ಒಂದ್ ಸತಿ 2 ಸತಿ UTI US 64, ನಾವೆಲ್ಲ ಚಿಕ್ಕವರಿದ್ದಾಗ US 64 ಅಂತ ಒಂದ್ ಸತಿ ಬಿದ್ದಿತ್ತು. ಅವಾಗ ಸರ್ಕಾರ ಬೇಲ್ ಔಟ್ ಮಾಡಿದ್ರು, ಕೇಂದ್ರ ಸರ್ಕಾರ ಬೇಲ್ ಔಟ್ ಮಾಡಿತ್ತು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಲ್ಲಿ. ಅದು ಬಿಟ್ರೆ ಇಲ್ಲಿವರೆಗೂ ಯಾವ್ದು ಬೇಲ್ ಔಟ್ ನಾವು ನೋಡಿಲ್ಲ. ಈ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನುವಂಥದ್ದನ್ನ ಮೇಂಟೈನ್ ಮಾಡ್ಬೇಕಾಗಿರುತ್ತೆ ಅನ್ನೋದನ್ನೆಲ್ಲ ಹೇಳ್ತಾರಲ್ಲ, ಅದ್ರ ಬಗ್ಗೆ ಅದರಿಂದನೂ ಏನೋ ಈ ರಿಸ್ಕ್ ಸಂದರ್ಭದಲ್ಲಿ ಅನುಕೂಲ ಆಗಲ್ವಾ ಸರ್ ಠೇವಣಿದಾರರಿಗೆ? ಓಕೆ, ಮಿನಿಮಮ್ ಕ್ಯಾಪಿಟಲ್ ಒಂದು, ಮತ್ತೆ ರಿಸರ್ವೇಶನ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಆದ್ರೆ ಇಡೀ ಇವಾಗ ನೋಡಿ, ಬ್ಯಾಂಕ್ ಅಲ್ಲಿ 100 ರೂಪಾಯಿ ಠೇವಣಿ ಜಮಾ ಮಾಡಿದ್ರೆ ಅವರು ಸಾಲ 80ರಷ್ಟು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಾನೊಂದು ಉದಾಹರಣೆಗೆ ನಂಬರ್ ಹೇಳೋದು. 20 ಬ್ಯಾಂಕ್ ಠೇವಣಿ ಇಡುತ್ತೆ, ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡುತ್ತೆ, ಬೇರೆ ಎಲ್ಲ ಕಡೆ ಇಡುತ್ತೆ. ಈಗ 80ರಲ್ಲಿ ಲೋನ್ ಕೊಟ್ಟಿದ್ದು 80ರ ಮೊತ್ತದಲ್ಲಿ 80 ಬಂದು ಈಗ 40ಗೆ ನಿಲ್ತಾರೆ ಅಂದ್ರೆ ಬ್ಯಾಡ್ ಲೋನ್ಸ್, NPA ಬರುದಿಲ್ಲ. ಇದು ಅಸಲು ಬಡ್ಡಿ ಬರುದಿಲ್ಲ. 80ರಿಂದ 40 ನಿಂತ್ರೆ ನಮ್ಮ ಹತ್ರ ಠೇವಣಿ 20 ಮಾತ್ರ. ಆ ಬ್ಯಾಲೆನ್ಸ್ 20 ರಿಸ್ಕ್. ಸೊ ಈ ರಿಸ್ಕ್ ಇನ್ಹೆರೆಂಟ್ಲಿ ಇಟ್ ಇಸ್ ದೇರ್ ಇನ್ ಎವ್ರಿ ಬ್ಯಾಂಕ್. ಯಾವುದೇ ಒಂದು ಬ್ಯಾಂಕ್ ನಾವು ಶುರು ಮಾಡಿದ್ರೆ ಈ ರಿಸ್ಕ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಏನು ಆಗ್ಬೇಕು ಅಂತ, ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನೋಡಿದ್ರೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇರಬೇಕು ಬ್ಯಾಂಕ್ ಅಲ್ಲಿ. ಅರ್ಲಿ ವಾರ್ನಿಂಗ್ ಅಂತ ಹೇಳಿದ್ರೆ, ಈಗ 2 ತಿಂಗಳಿಂದ ಇವರು ಬಡ್ಡಿ ಕೊಡ್ತಾ ಇಲ್ಲ, ನಾವು ಬ್ಯಾಂಕ್ ಬಡ್ಡಿ ಕೊಡ್ತಾ ಇಲ್ಲ, ಬಡ್ಡಿ ಬರ್ತಾ ಇಲ್ಲ, ಯಾಕೋ ಅಸಲು ಬರ್ತಾ ಇಲ್ಲ, ಬಡ್ಡಿ ಬರ್ತಾ ಇಲ್ಲ, EMI ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಆಗ ಬ್ಯಾಂಕಿನ ಏನು ರಿಯಾಕ್ಷನ್, ಬ್ಯಾಂಕಿನ ಕಲೆಕ್ಷನ್ ಮಾಡುವಂತ ಒಂದು ಸ್ಟ್ರಾಟಜಿ, ಬ್ಯಾಂಕಿನ ಒಂದು ಪಾಲಿಸಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ರಿಲ್ಯಾಕ್ಸ್ ಆದ್ರೆ ಬ್ಯಾಂಕ್ನವರು, ಆ ಲೋನು NPA ಆದಾಗ್ಲಿ. NPA ಆದರೆ ಈಗ ದಿವಾಲಿ ಕಾನೂನು ಪ್ರಕಾರ ಪ್ರೊಸೀಜರ್ ಏನಂದ್ರೆ, ನ್ಯಾಷನಲ್ ಕಂಪನಿ ಲಾ ಟ್ರೈಬ್ಯುನಲ್ ಕೇಸನ್ನ ತಗೊಂಡು ಹೋಗಿ ಅದನ್ನ 180, 270 ದಿವಸದಲ್ಲಿ ಸೆಟಲ್ಮೆಂಟ್ ಮಾಡಿ 100ಕ್ಕೆ 100 ಸಾಲ ವಾಪಸ್ ಬಂದಿದ್ದು ನಾವು ನೋಡಿಲ್ಲ ಇಲ್ಲಿವರೆಗೂ. 1-2 ಸತಿ ಬಂದಿದೆ, ದೊಡ್ಡ ಮೊತ್ತದಲ್ಲಿ 2 ಸತಿ ಬಂದಿದೆ. ಭೂಷಣ್ ಪ್ಲಾಸ್ಟಿಕ್ಕೆಲ್ಲ ಬಂದಿದೆ. 100ಕ್ಕೆ 100 ಬಂದಿರೋದಂತೆ ಉದಾಹರಣೆ ಇದೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಬ್ಯಾಲೆನ್ಸ್ ಎಲ್ಲ 100ಕ್ಕೆ 80, 70 ಬಂದಿರೋದು.
ಸೊ ಆಗ ಈ ಲಾಸ್ ಇರುತ್ತಲ್ಲ ಅದು ಬ್ಯಾಂಕಿನ ಮೇಲೆ ಹೊರೆ ಆಗುತ್ತೆ. ಅದನ್ನ ಠೇವಣಿದಾರರ ಮೇಲೆ ನ್ಯಾಚುರಲ್ ಪ್ರೋಗ್ರೆಷನ್ ಆಗಿ ಬಂದೇ ಬರುತ್ತೆ. ಸೊ ನಾನ್ ಅನ್ಸೋ ಪ್ರಕಾರ ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಾವು ಇವಾಗ ಮ್ಯೂಚುವಲ್ ಫಂಡ್ ಅಡ್ವರ್ಟೈಸಿಂಗ್ ನೋಡಿದಾಗ ನಿಮ್ಮ ಟಿವಿಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಬರ್ತಾರೆ ಅಲ್ವಾ? ಠೇವಣಿ ಮೇಲೆ ನೀವು ಇಲ್ಲಿವರೆಗೂ ಕೇಳಿಲ್ಲ ನೀವು. ಕರೆಕ್ಟ್. ಹೌದು. ಇಲ್ಲ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಮೇ ಬಿ ವಿ ಶುಡ್ ಟೆಲ್ ಡೆಪಾಸಿಟ್ ಹೋಲ್ಡರ್ಸ್, ಠೇವಣಿಯು ನಮ್ಮ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಮೇಲೆ ರಿಸ್ಕ್ ಇದೆ ಅಂತ ಹೇಳೋ ಟೈಮ್ ಬಂದಿದೆ. ಕರೆಕ್ಟ್. ಯಾಕಂದ್ರೆ ನಮ್ಮ ಜನ ನಂಬಿ ತಪ್ಪಬಾರದು. ರಿಸ್ಕ್ ತಗೊಳ್ಳಿಕ್ಕೆ ಧೈರ್ಯ ಇದ್ರೆ ಮಾಡಿ. ಆದ್ರೆ ನಮ್ಮ ದೇಶದಲ್ಲಿ ಒಂದು ಕಷ್ಟ ಪರಿಸ್ಥಿತಿ ಏನಂದ್ರೆ, ಬ್ಯಾಂಕ್ ಬಿಟ್ಟು ನಾವೆಲ್ಲೂ ಠೇವಣಿ ಹಾಕ್ಲಿಕ್ಕೆ ಅವಕಾಶನೇ ಇಲ್ಲ. ಹೌದು. ರಿಸ್ಕ್ ಫ್ರೀ ಹೋಯ್ತು. ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟಿನ ಒಂದು ಇತಿಹಾಸ ನಮ್ಮ ದೇಶದಲ್ಲಿ ಇದ್ದಿದ್ದು ಇನ್ನು ಮುಂದೆ ಹೋಯ್ತು ಅಂತಾನೆ ನಂಬ್ಕೊಂಡು ರಿಸ್ಕ್ ತಗೊಳ್ಳಿಕ್ಕೆ ನಾವು ತಯಾರಿರ್ಬೇಕು. ಎಕ್ಸಾಕ್ಟ್ಲಿ ಸರ್. ಎಕ್ಸಾಕ್ಟ್ಲಿ ಹೋಯ್ತು. ಅದೇ ಆದೇಶಗಳೆಲ್ಲ ಹೋಯ್ತು. ಕರೆಕ್ಟ್. ಥ್ಯಾಂಕ್ ಯು ವಿವೇಕ್ ಮಲ್ಯ ಸರ್. ನಮ್ಮ ಜೊತೆಗೆ ಇಷ್ಟೊತ್ತು ಸಾಮಾನ್ಯ ಜನರಿಗೆ ಅರ್ಥವಾಗುವಂಥ ರೀತಿಯಾಗಿನೇ ನೀವು ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಧನ್ಯವಾದ ನಮ್ಮ ಫೇಸ್ಬುಕ್ ಲೈವ್ನಲ್ಲಿ ನೀವು ಜಾಯ್ನ್ ಆಗಿದ್ದಕ್ಕಾಗಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದಂತೂ ಸ್ಪಷ್ಟ. ಈಗ ತಾನೇ ವಿವೇಕ್ ಮಲ್ಯ ಅವರು ಹೇಳಿದಾಗೆ ಇಷ್ಟು ದಿನ ನಾವು ಏನು ಇಕ್ವಿಟಿ ಶೇರ್ಸು ಅಥವಾ ಮ್ಯೂಚುವಲ್ ಫಂಡ್ಸು ಇದನ್ನ ಮಾತ್ರ ನಾವು ಗಮನಿಸ್ತಾ ಇದ್ವಿ, ಮಾರ್ಕೆಟ್ ರಿಸ್ಕ್ ಮೇಲೆ ಡಿಪೆಂಡ್ ಅಂತ. ಇನ್ಮೇಲೆ ಬಹುಶಃ ಬ್ಯಾಂಕ್ನಲ್ಲಿ ಇಡಬಹುದಾ ಅಂತ ಠೇವಣಿನೂ ಕೂಡ ನಾವು ಬಹಳ ರಿಸ್ಕ್ ಇದೆ ಅನ್ನುವಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬಹಳ ದೊಡ್ಡ ಬ್ಯಾಂಕ್ಗಳಲ್ಲಿ ಈಗ ಹಳ್ಳ ಹಿಡಿತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹೀಗಾಗಿ ನಮ್ಮ ಬ್ಯಾಂಕ್ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನಮಗೆ ಲಭ್ಯ ಆಗುವಂತ ಮಾಹಿತಿಯಲ್ಲಿ ತಿಳಿದುಕೊಳ್ಳುವಂಥದ್ದು ಅತಿ ಮುಖ್ಯ. ಆಮೇಲೆ ಆದಷ್ಟು ಈ ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲ ಅಂದ್ರೆ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲೂ ಕೂಡ ಒಳ್ಳೆ ರೀತಿಯಾದ ಪರ್ಫಾರ್ಮೆನ್ಸ್ ಇರುವಂತ ಬ್ಯಾಂಕ್ ನಲ್ಲಿ ಠೇವಣಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಒಂದೇ ಬ್ಯಾಂಕ್ ನಲ್ಲಿ ಬಹಳ ದೊಡ್ಡ ಠೇವಣಿ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ಈ ಇಡೀ ಮಾತುಕತೆಯಲ್ಲಿ ನಮಗೆ ಗೊತ್ತಾದಂತ ಸಂಗತಿ. ಯಾಕೆ ಅಂತ ಅಂದ್ರೆ ಅಕಸ್ಮಾತ್ ಏನಾದ್ರೂ ಆ ಬ್ಯಾಂಕ್ ದಿವಾಳಿ ಹಂತಕ್ಕೆ ಹೋಗ್ಬಿಟ್ರೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ. ನಾವು ಕೂಡಿಟ್ಟಂತ ಹಣ ಅಲ್ಪ ಸ್ವಲ್ಪನೂ ಕೈಗೆ ಸೇರದೆ ಇರುವಂತ ಸನ್ನಿವೇಶ ಬಂದ್ಬಿಡುತ್ತೆ. ಹೀಗಾಗಿನೇ ಬೇರೆ ಬ್ಯಾಂಕ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಠೇವಣಿ ಇಡುವಂಥದ್ದು ಬಹಳ ಒಳ್ಳೆಯದು. ಬ್ಯಾಂಕ್ನಲ್ಲಿ ಇಡೋದ್ರ ಜೊತೆಗೇನೆ ಮ್ಯೂಚುವಲ್ ಫಂಡ್ ಸೇರಿದ ಹಾಗೆ ಚಿನ್ನದ ಮೇಲಿನ ಹೂಡಿಕೆ ಈ ತರನಾದಂಥ ಕಡೆಗೆ ನಾವು ಬೇರೆ ಹೂಡಿಕೆಯನ್ನ ಮಾಡಿದ್ರೆ ರಿಸ್ಕ್ ಅನ್ನ ನಾವು ಅಕಸ್ಮಾತ್ ಏನಾದರೂ ಎದುರಾದ್ರೂ ಕೂಡ ಅದನ್ನ ಎದುರಿಸೋದಕ್ಕೆ ನಮಗೊಂದು ಅವಕಾಶ ಇರುತ್ತೆ. ಹೀಗಾಗಿ ಒಂದೇ ಬ್ಯಾಂಕ್ನಲ್ಲಿ ಅಥವಾ ಒಂದೇ ರೀತಿಯಾದಂಥ ಇನ್ವೆಸ್ಟ್ ಮಾಡುವಂಥದ್ದು ತೀರಾ ತಪ್ಪು ಅನ್ನುವಂಥದ್ದನ್ನ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇನ್ನೊಂದು ಸಂಗತಿ ಅಂತ ಅಂದ್ರೆ, ಇದು ಜನರಲ್ ಆಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನೀವು ಚಿಟ್ ಫಂಡ್ ಹಾಕ್ತಾ ಇರ್ತೀರಾ ಅಥವಾ ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡ್ತಾ ಇರ್ತೀರಾ, ಈ IMA ಅಮಾನತೋ ಈ ರೀತಿಯಾಗಿ, ಬಟ್ ಬಹಳ ಹೆಚ್ಚಿನ ಬಡ್ಡಿಯನ್ನ ನಿಮಗೆ ಅವರು ಆಫರ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲೇನೋ ಗೋಲ್ಮಾಲ್ ಇದೆ ಅಂತಾನೆ ಅರ್ಥ. ಅಥವಾ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಬೇಕಾಗುತ್ತೆ. ಆ ನಂತರದಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಾವು ನೇರವಾಗಿ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಹಣ ಇದೆ, ರಿಸ್ಕ್ ತೆಗೆದುಕೊಳ್ತಾ ಇದ್ದೀರಾ ಅಂತಾನೆ ಅರ್ಥ. ಬಿಟ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಗ್ಯಾರಂಟಿಯನ್ನು ಕೂಡ ನಿಮಗೆ ಏನಾದ್ರು ಬಿದ್ದಂಥ ಸಂದರ್ಭದಲ್ಲಿ ಸಿಗೋದಕ್ಕಾಗಲ್ಲ. ಆಮೇಲೆ ಈಗಿರುವಂಥ ರೂಲ್ಸ್ ಪ್ರಕಾರವಾಗಿ ನಿಮ್ಮ ಬ್ಯಾಂಕ್ನಲ್ಲಿ ನೀವು ಇಟ್ಟಿರುವಂಥ ಫಿಕ್ಸ್ಡ್ ಡೆಪಾಸಿಟ್ 5 ಲಕ್ಷಕ್ಕಿಂತ ಒಳಗಿದ್ರೆ ಆ ಬ್ಯಾಂಕ್ ದಿವಾಳಿ ಅಂತ ಹೋಗಿ ಅದು ಕ್ಲೋಸ್ ಆದಂಥ ನಂತರದಲ್ಲಿ ನಿಮಗೆ ಇನ್ಶೂರೆನ್ಸ್ ಮುಖೇನವಾಗಿ 5 ಲಕ್ಷ ರೂಪಾಯಿ ಪಡೆಯೋದಕ್ಕೆ ನಿಮ್ಗೆ ಅವಕಾಶ ಇದೆ. ಇಲ್ಲ ಅಂತ ಅಂದ್ರೆ ರಿಸರ್ವ್ ಬ್ಯಾಂಕ್ ಏನು ಒಂದು ರೂಲ್ಸ್ ತರೋ ಹಾಗೆ ತಿಂಗಳಿಗೆ 10,000 20,000 ಈ ರೀತಿಯಾಗಿನೇ ನೀವು ಪಡೆದುಕೊಂಡು ಬಹಳ ಕಷ್ಟ ಪಡಬೇಕಾಗುತ್ತೆ. ಈ ಒಟ್ಟು ಮಾತುಕತೆಯ ಸಾರಾಂಶದಲ್ಲಿ ನಾವು ತಿಳ್ಕೊಂಡಿದ್ದೇನು ಅಂತ ಅಂದ್ರೆ, ಒಂದು, ಅಧಿಕ ಬಡ್ಡಿ ಆಸೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ಎಚ್ಚರವಾಗಿರಿ. ರಿಸ್ಕ್ ತೆಗೆದುಕೊಳ್ಳೋದಕ್ಕಿಂತ ಮುನ್ನ 2 ಬಾರಿ ಯೋಚನೆ ಮಾಡಿ. ಎರಡನೆಯದಾಗಿ, ಒಂದೇ ಬ್ಯಾಂಕ್ನಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆ ಬ್ಯಾಂಕ್ನಲ್ಲಿ ನೀವು ಠೇವಣಿ ಇಡುವಂಥದ್ದು ಅತಿ ಮುಖ್ಯ. ಮೂರನೇದಾಗಿ, ಕೇವಲ ಬ್ಯಾಂಕ್ ಠೇವಣಿ ಮಾತ್ರ ಅಲ್ಲ, ಮ್ಯೂಚುವಲ್ ಫಂಡ್ ಸೇರಿದ ಹಾಗೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಎಲ್ಲೆಲ್ಲ ಅವಕಾಶಗಳಿರುತ್ತೋ ಅಂತ ಕಡೆನೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದಾಗಿತ್ತು ಇವತ್ತಿನ TV9 ಫೇಸ್ಬುಕ್ ಲೈವ್ನ ವಿಶೇಷ. ನಾಳೆ ಮತ್ತೊಂದು ವಿಶೇಷವಾದಂಥ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಜಾಯಿನ್ ಆಗ್ತೀವಿ 3:30 ಸಂದರ್ಭದಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.